ನಾವು ಇವತ್ತಿನ ದಿನ ಕೃಷ್ಣನ ಒಂದು ಜನ್ಮದಿನವಾದಂತಹ ಇವತ್ತಿನ ದಿನ ಜನ್ಮಾಷ್ಟಮಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾರ್ಯಾರು ಹೊಸಬ್ರು ಈ ಒಂದು ತಂಡಕ್ಕೆ ಜಾಯ್ನ್ ಆಗಿದ್ದೀರೋ ಅವರೆಲ್ಲರಿಗೂ ಕೂಡ ಈ ಒಂದು ಗೀತಾಮೃತಂ ಅನ್ನುವಂತಹ ಒಂದು ತಂಡದ ಒಂದು ಉದ್ದೇಶ ಏನು, ಅಥವಾ ಆ ಈ ಈ ಒಂದು ತಂಡ ಏನ್ ಮಾಡ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಸ್ವಲ್ಪ ನೀವೆಲ್ಲರೂ ಕೂಡ ತಿಳ್ಕೊಬೇಕು ಅನ್ನೋದಾದ್ರೆ, ಒಂದು 4 ವರ್ಷದ ಹಿಂದೆ ಗೀತಾಮೃತಂ ಅನ್ನುವಂತಹ ಈ ತಂಡ ಸ್ಥಾಪನೆ ಆಯಿತು. ಅದು ಆನ್ಲೈನ್ ಮೂಲಕ ಒಂದು ಸತ್ಸಂಗವನ್ನು ಮಾಡುವಂತಹ ಒಂದು ಉದ್ದೇಶದಿಂದ ಈ ಒಂದು ತಂಡ ನಾವು ರಚನೆ ಮಾಡಿದ್ವಿ. ಮೊದಲಿಗೆ ಭಗವದ್ಗೀತೆಯ ಒಂದು ಅರ್ಥಸಹಿತವಾದಂತಹ ತರಗತಿಗಳನ್ನ ನಾನು ಹಾಗೂ ನನ್ನ ಸಹಶಿಕ್ಷಕಿಯಾದಂತಹ ಹೇಮಾ ಸುರೇಶ್ ಅವರು ಪ್ರಾರಂಭ ಮಾಡಿದ್ವಿ. ಸತತ 1.5 ವರ್ಷ ಅಥವಾ 2 ವರ್ಷಗಳ ಕಾಲ ನಾವು 18 ಅಧ್ಯಾಯದ ಅರ್ಥಗರ್ಭಿತವಾದಂತಹ ಗೀತಾರ್ಥ ಚಿಂತನೆಯನ್ನ ಈ ಒಂದು ತಂಡದಲ್ಲಿ ಮಾಡಿ, ನಂತರ 18 ಅಧ್ಯಾಯಗಳು ಮುಗಿದ ಮೇಲೆ ಮತ್ತೆ ನಮ್ಮ ಸತ್ಸಂಗದ ಅಭ್ಯರ್ಥಿಗಳೆಲ್ಲರೂ ಕೂಡ ಇಲ್ಲ, ನಾವು ಇನ್ನೂ ಈ ಒಂದು ಸತ್ಸಂಗವನ್ನ ನಾವು ಮುಂದುವರಿಸಬೇಕು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ನಾವು ಇನ್ನಿಷ್ಟು ಮಾಹಿತಿಗಳು ಬೇಕು ನಮ್ಗೆ, ಅಥವಾ ಇನ್ನಿಷ್ಟು ಈ ತರ ಸತ್ಸಂಗ ಆಗ್ತಿರ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಿರ್ಧಾರ ಮಾಡಿದಾಗ ನಾವು ವಿಷ್ಣು ಸಹಸ್ರನಾಮವನ್ನ ಇದೇ ಒಂದು ತರಗತಿಯಲ್ಲಿ ಮಾಡ್ಬೇಕು ಅನ್ನೋದನ್ನ ಒಂದು ಸಂಕಲ್ಪ ಆಯ್ತು. ಭಗವಂತನ ಪ್ರೇರಣೆ ಕೂಡ ಆಯ್ತು. ಹಾಗೆ 1 ವರ್ಷಗಳ ಹಿಂದೆ ನಾವು ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನ ಒಂದೊಂದು ನಾಮಕ್ಕೂ ಕೂಡ ಮಾಡುವಂತಹ ಒಂದು ಪರಿಕಲ್ಪನೆಯನ್ನ ಅಥವಾ ಒಂದು ಸಂಕಲ್ಪವನ್ನು ಮಾಡಿ, ಪ್ರತಿ ವಾರ ಶನಿವಾರ 4 ರಿಂದ 5:30 ಗಂಟೆ ಈ ಒಂದು ಸಮಯದಲ್ಲಿ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮದ ಅರ್ಥ ಚಿಂತನೆ ಹಾಗೂ ಅದರ ಪೂರ್ವಭಾವಿಯಾಗಿ ಆ ಒಂದು ನಾಮಕ್ಕೆ ಅನುಗುಣವಾಗಿ ಕಥೆಯನ್ನು ಕೂಡ ಹೇಳುವಂತಹ ಒಂದು ಉದ್ದೇಶದಿಂದ ನಾವು ಈ ಒಂದು ತರಗತಿಯನ್ನ ಆರಂಭ ಮಾಡಿದ್ವಿ. ಸೊ ಸತತವಾಗಿ ಈ ಒಂದು ತರಗತಿಗಳು, ಸತ್ಸಂಗಗಳು ನಮ್ಮಲ್ಲಿ ನಡೀತಾ ಇದ್ದಾವೆ. ಭಗವಂತನ ಪ್ರೇರಣೆ, ಗೀತಾ ಜಯಂತಿ ಹಾಗೂ ಈ ತರ ವಿಶೇಷವಾದಂತಹ ಒಂದು ದಿನಗಳನ್ನ ನಾವು ಯಾರಾದ್ರೂ ಒಬ್ರು ಅತಿಥಿಗಳನ್ನ ಕರೆದು ಆ ಅತಿಥಿಗಳ ಒಂದು ಪ್ರವಚನದಿಂದ, ಅತಿಥಿಗಳ ಒಂದು ಸನ್ಮಾರ್ಗದಿಂದ ಈ ಒಂದು ಗೀತಾರ್ಥ ಚಿಂತನೆ ಅಥವಾ ಭಗವಂತನ ಒಂದು ಆಗ್ತಿರ್ಬೇಕು, ಭಗವಂತನ ಒಂದು ಸಂಕೀರ್ತನೆ ಆಗ್ತಿರ್ಬೇಕು, ಅವನ ಬಗ್ಗೆ ನಾವು ತಿಳ್ಕೊಂತಾ ಹೋಗ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಒಂದು ಸತ್ಸಂಗ ನಾವು ಮಾಡ್ತಾ ಇದ್ದೀವಿ. ಯಾಕೆ ನಾವು ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತೀವಿ, ಕೃಷ್ಣನ ಒಂದು ಜನ್ಮ ಅಥವಾ ಜನನದ ಕಾರಣವೇನು ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತೇ ಇದೆ. ದ್ವಾಪರ ಯುಗದಲ್ಲಿ ಯಾವಾಗ ದುಷ್ಕರ್ಮಿಗಳು ಅಥವಾ ಅಧರ್ಮದ ಒಂದು ನಿಟ್ಟಿನಲ್ಲಿ ಯಾರು ಕೆಲಸವನ್ನ ಮಾಡೋದಕ್ಕೆ ಮಾಡ್ತಾ ಇದ್ರು, ಆಗ ಭೂದೇವಿ ಹೋಗಿ ಪರಮಾತ್ಮನಾದಂತಹ ಬ್ರಹ್ಮನನ್ನ ಕೇಳ್ತಾಳೆ. ಒಂದು ಅವತಾರ ಆಗ್ಬೇಕಾಗಿತ್ತು ಪರಮಾತ್ಮನದು. ಯಾಕೆಂದ್ರೆ ಧರ್ಮವನ್ನ ಸ್ಥಾಪನೆ ಮಾಡ್ಬೇಕಂದ್ರೆ ಪರಮಾತ್ಮನ ಅವತಾರ ಇಲ್ದಲೆ ಖಂಡಿತ ಅದು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ವಿಷ್ಣುವಿನ ಒಂದು ಅವತಾರ ಆಗ್ಬೇಕು ಅಂತ ಒಂದು ಭೂದೇವಿ ಕೇಳ್ಕೊಂಡಾಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರದಲ್ಲಿ ಭಗವಂತ ಮಥುರೆಯಲ್ಲಿ ಒಂದು ಕಾರಾಗೃಹದಲ್ಲಿ ಜನ್ಮವನ್ನ ತಾಳ್ತಾನೆ. ನಮ್ಗೆಲ್ಲರೂ ಕೂಡ ಒಂದು ಕತೆ ಗೊತ್ತಿರುವಂತದ್ದೇ. ದುಷ್ಟರ ಒಂದು ನಿಗ್ರಹ ಮಾಡೋದಕ್ಕೆ, ಸಜ್ಜನರ ಒಂದು ರಕ್ಷಣೆ ಮಾಡೋದಕ್ಕೆ ಸದಾ ಅವತಾರಗಳನ್ನ ಎತ್ತಿ ಭಗವಂತ ಕಾಣಿಸ್ಕೊಂತಾನೆ ಇರ್ತಾನೆ, ಮುಂದೆ ಕೂಡ ಕಾಣಿಸ್ಕೊಂತಾನೆ ಅನ್ನೋದನ್ನ ನಾವು ಗೀತೆಯಲ್ಲಿ ಭಗವಂತನೇ ಉಪದೇಶಿಸಿದ್ದಾನೆ. ಅಷ್ಟಲ್ದಲೆ ಕೂಡ ನಾವು ಭಗವಂತನ ಒಂದೊಂದು ಲೀಲೆಗಳನ್ನು ಕೂಡ ಬಾಲ್ಯದಲ್ಲಿ ನೋಡಿದಾಗ ಅವನ ಒಂದು ಮುದ್ದುತನ ಕಾಣಿಸುತ್ತೆ. ಇನ್ನು ಸ್ವಲ್ಪ ವಯೋಮಿತಿ ಜಾಸ್ತಿ ಆದಾಗ ಅವನ ಸ್ನೇಹವನ್ನ ನೋಡಿದಾಗ ಸುಧಾಮ ಅಥವಾ ಅರ್ಜುನನ ಒಂದು ಸ್ನೇಹದ ಒಂದು ನಿಷ್ಠೆಯನ್ನ ನಾವು ಕಾಣ್ತಾ ಹೋಗ್ಬೋದು. ಇನ್ನ ಪ್ರೀತಿಯನ್ನ ನೋಡಿದಾಗ ರಾಧೆಯರು, ಗೋಪಿಕೆಯರು ಆ ಒಂದು ಮಧುರವಾದಂತಹ ಒಂದು ಪ್ರೀತಿ ನಾವು ಆ ಕೃಷ್ಣನಲ್ಲಿ ಕಾಣ್ತಾ ಹೋಗ್ಬೋದು. ಇನ್ನ ನ್ಯಾಯ ನಿಷ್ಠೆ ಅಥವಾ ರಾಜಪಾಲನೆ ಅನ್ನೋದು ನೋಡಿದಾಗ ಒಂದು ರಾಜನಾಗಿ ಅವನು ಹೇಗೆ ಹಾಡ್ದ ಅನ್ನೋದನ್ನು ಕೂಡ ನೋಡ್ಬೋದು. ಇನ್ನ ಜ್ಞಾನದ ರೂಪವಾಗಿ ಕೃಷ್ಣಂ ಒಂದೇ ಜಗದ್ಗುರುಂ ಅನ್ನುವಂತಹ ನಿಟ್ಟಿನಲ್ಲಿ ಗುರುವಾಗಿ ನಾವು ಕೃಷ್ಣನ ನೋಡ್ಬೋದು. ಕೊನೆಯದಾಗಿ ಪರಮಾತ್ಮನಾಗಿ, ಭಗವಂತನಾಗಿ ಸ್ವಯಂ ಅವನೇ ನಮ್ಮಲ್ಲೂ ಇವೆಲ್ಲಾ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾನೆ ಅನ್ನೋದನ್ನ ಒತ್ತಿ ಹೇಳುವಂತಹ ಅವಶ್ಯಕತೆ ಇಲ್ಲ. ಗೀತೆಯ ಕಡೇ ಭಾಗದಲ್ಲಿ ಪರಮಾತ್ಮ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ. ಯಾರು ನನ್ನನ್ನೇ ಹರಸಿ ಬರ್ತಾರೋ,
ಯಾರು ನನ್ನನ್ನೇ ಉದ್ದೇಶಪೂರ್ವಕವಾಗಿ ನನ್ನನ್ನೇ ಸೇರ್ಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡ್ತಾರೋ, ಅದು ಯಾವುದೇ ರೀತಿ ಆಗಿರ್ಬೋದು. ಇವತ್ತಿನ ಈ ತರ ಸತ್ಸಂಗ ಆಗಿರ್ಬೋದು, ಭಜನೆ ಆಗಿರ್ಬೋದು, ಅಥವಾ ಪಾರಾಯಣಗಳಾಗಿರ್ಬೋದು, ಯಾವುದೇ ಆಗಿದ್ರೂ ಕೂಡ ನನ್ನನ್ನೇ ಹರಸಿ ಬಂದವ್ರಿಗೆ ಖಂಡಿತ ನಾನು ಮೋಕ್ಷವನ್ನ ಕೊಡ್ತೀನಿ, ಮೋಕ್ಷ ಇಷ್ಯಾಮಿ ಮಾ ಶುಚಃ ಅಂತ ಅವರೇ ಪ್ರಮಾಣವನ್ನು ಮಾಡ್ತಾನೆ. ಅಂತಹ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಸತ್ಸಂಗದಲ್ಲಿ ಭಾಗಿಯಾಗಿದ್ದೀವಿ. ಕಾರ್ಯಕ್ರಮವನ್ನ ಆರಂಭಕ್ಕಿಂತ ಮುಂಚೆ ನಾವು ಒಂದು ಶಾಸ್ತ್ರೋಕ್ತವಾಗಿ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ. ನಂತರದಲ್ಲಿ ನಮ್ಮ ಅತಿಥಿಯರನ್ನ ಸ್ವಾಗತ ಮಾಡಿ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮಹತಿ. ನಮಸ್ತೆ ಎಲ್ರಿಗೂ. ನಾನ್ ಮಹತಿ ಭಿಡೆ. ನಾನಿವಾಗ 12th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೀನಿ. ಸೊ ಇವತ್ತು ಒಂದು ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೀನಿ. ಆನೆಯು ಕರೆದರೆ ಆದಿ ಮೂಲ ಬಂದಂತೆ, ಅಜಾಮಿಳನು ಕರೆದರೆ ನಾರಾಯಣ ಬಂದಂತೆ, ಅಡವಿಯಲ್ಲಿ ಧ್ರುವರಾಯ ಕರೆದರೆ ವಾಸುದೇವ ಬಂದಂತೆ, ಸಭೆಯಲ್ಲಿ ದ್ರೌಪದಿ ಕರೆದರೆ ಶ್ರೀ ಕೃಷ್ಣ ಬಂದಂತೆ, ನಿನ್ನ ದಾಸರ ದಾಸನು ನಾ ಕರೆದರೆ ಎನ್ನ ಪಾಲಿಸಬೇಕು ಪುರಂದರ ವಿಠಲ, ಪುರಂದರ ವಿಠಲ. ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಫಣಿಯ ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುತ್ತ ಪಾದದೊಳೊಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ. ಫಣಿಯ ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುತ್ತ ಪಾದದೊಳೊಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ. ಮುಂಗುರುಳುಂಗುರ ಜಡೆಗರಳೆ ಪೊಂಗೊಳಲಿರ ಗಂಗಳ ನುಡಿಸುತ್ತ, ಮುಂಗುರುಳುಂಗುರ ಜಡೆಗರಳೆ ಪೊಂಗೊಳಲಿರ ಗಂಗಳ ನುಡಿಸುತ್ತ, ತ್ರಿಭಂಗಿಯಲಿಂದು ದಿಗಿ ದಿಗಿ ತಾಂಗಿಣ, ತ್ರಿಭಂಗಿಯಲಿಂದು ದಿಗಿ ದಿಗಿ ತಾಂಗಿಣ ತಾಂಗಿಣ ತಕ ತಕ ಧಿಮಿ ಎಂದು ಕುಣಿದಾಡೋ ಕೃಷ್ಣ ಕುಣಿದಾಡೋ. ತ್ರಿಭಂಗಿಯಲಿಂದು ದಿಗಿ ದಿಗಿ ತಾಂಗಿಣ ತಾಂಗಿಣ ತಕ ತಕ ಧಿಮಿ ಎಂದು ಕುಣಿದಾಡೋ ಕೃಷ್ಣ ಕುಣಿದಾಡೋ. ಫಣಿಯ ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುತ್ತ ಪಾದದೊಳೊಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ. ಪ್ರಕಟದಿ ದಿನಗಳು ಪರಿಚಾರಂಗಳು ವಿದಳಿತ ನಾಟಕ ಭೇರಿಗಳು. ಪ್ರಕಟದಿ ದಿನಗಳು
ಪರಿಚಾರಂಗಳು ವಿದಳಿತ ನಾಟಕ ಭೇರಿಗಳು ತೋಂಕಿಣಿ ತೋಂ ತರಿ ತರಿ ಕಿಟ್ಟ ತೋಂಕಿಣಿ ತೋಂ ತರಿ ತರಿ ಕಿಟ ತಕ ಧಿಮಿತ ಕಿಟ ಶಬ್ದದಿ ಕುಣಿದಾಡೋ ಕೃಷ್ಣ ಕುಣಿದಾಡೋ ಫಣಿಯ ಮೆಟ್ಟಿ ಬಾಲವ ಪಿಡಿದು ಕುಣಿದಾಡುತ್ತ ಪಾದದೊಳೊಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಪಂಚಸ್ಥಳದಲ್ಲಿ ಲಘು ಬಿಡಿದೊಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ ಪಂಚಸ್ಥಳದಲ್ಲಿ ಲಘು ಬಿಡಿದೊಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ ಪಂಚನಾಟಕ ವೇದವ ವಾಚಿಸುತ್ತ ಪಂಚನಾಟಕ ವೇದವ ವಾಚಿಸುತ್ತ ಉಡುಪಿಲಿ ನಿಂದನು ಪುರಂದರ ವಿಠಲ ಉಡುಪಿಲಿ ನಿಂದನು ಪುರಂದರ ವಿಠಲ ಕುಣಿದಾಡೋ ಕೃಷ್ಣ ಕುಣಿದಾಡೋ ಫಣಿಯ ಮೆಟ್ಟಿ ಬಾಲವ ಪಿಡಿದು ಕುಣಿದಾಡುತ್ತ ಪಾದದೊಳೊಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಓಂ ನಮೋ ಭಗವತೆ ವಾಸುದೇವಾಯ. ಧನ್ಯವಾದಗಳು. ನಾರದರ ಮಹತಿ ಎಷ್ಟು ಸುಶ್ರಾವ್ಯವಾಗಿ ಕೇಳಿಸುತ್ತೋ ಹಾಗೆ ಅಷ್ಟು ಸುಶ್ರಾವ್ಯವಾಗಿ ಒಂದು ಕೀರ್ತನೆಯನ್ನ ಹಾಡಿದ್ಯಾ ಮಹತಿ. ದೇವರನಿಗೆ ಎಲ್ಲಾ ಅವಕಾಶಗಳನ್ನ ಕೊಟ್ಟು ಕಾಪಾಡಿ ಅಂತ ಈ ಒಂದು ವೇದಿಕೆಯಲ್ಲಿ ನನಗೆ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದ ಶುರುವಿನಲ್ಲಿ ಯಾವಾಗಲೂ ಕೂಡ ನಮ್ಮ ಸಂಪ್ರದಾಯ ಏನ್ ಹೇಳುತ್ತೆ ಅಂದ್ರೆ ದೀಪವನ್ನ ಪ್ರಜ್ವಲಿಸಿ ಕಾರ್ಯಕ್ರಮವನ್ನ ಆರಂಭ ಮಾಡಬೇಕು ಅನ್ನೋದು ನಮ್ಮ ಸಂಪ್ರದಾಯ. ಹಾಗೆ ದೀಪ ಪ್ರಜ್ವಲನೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡೋಣ. ದೀಪ ಪ್ರಜ್ವಲನೆ ನಡೆಯುತ್ತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶತ್ರು ಬುದ್ಧಿ ವಿನಾಶಾಯ दीपज्योतिर्नमोस्तुते. दीपज्योतिर्नमोस्तुते. दीपज्योतिः परब्रह्म. दीपज्योतिर्जनार्दनः. दीपज्योतिः परब्रह्म. दीपज्योतिर्जनार्दनः. दीपो हरतु मे पापम्. सन्ध्यादीप नमोस्तुते. ओ दीप ब्रह्मरूपस्त्वम् ज्योतिषां प्रभुरव्ययः. ओ दीप ब्रह्मरूप ನಲ್ಲಿ ನಾನು ಇವಾಗ ನಿಂತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಉಪನ್ಯಾಸವನ್ನ ನೀಡಲು ಆಗಮಿಸಿರುವಂತಹ ಶ್ರೀ ಕೃಷ್ಣರಾಜ್ ಕುತ್ಪಾಡಿ ಮಹೋದಯರು ಇವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ, ಮಹೋದಯರು ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಶ್ರೀ ವಿಶ್ವೇಶ ತೀರ್ಥ ಗುರುಗಳ ಸನ್ನಿಧಿಯಲ್ಲಿ ಶಾಸ್ತ್ರ ಅಧ್ಯಯನವನ್ನ ನಡೆಸಿ ಬನ್ನಂಜೆ ಗೋವಿಂದಾಚಾರ್ಯರ ಬಳಿ ಸಹ ಅಧ್ಯಯನವನ್ನ ನಡೆಸಿದ್ದಾರೆ.
ಮೊದಲು ಪಿಇಎಸ್ ಮಹಾವಿದ್ಯಾಲಯದಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ಮಾಡಿದ್ದಾರೆ. ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಅಧ್ಯಯನವನ್ನ ನಡೆಸಿ ಉಪನ್ಯಾಸಗಳನ್ನ ನೀಡುತ್ತಿದ್ದಾರೆ. ಯೂಟ್ಯೂಬ್ ಮುಖಾಂತರವಾಗಿ ಮಹೋದಯರ ಸಾಕಷ್ಟು ಆಧ್ಯಾತ್ಮಿಕವಾದಂತಹ ಚಿಂತನಾಯುಕ್ತ ಕಾರ್ಯಕ್ರಮಗಳು ಮೂಡಿ ಬರುತ್ತಿವೆ. ಮಹೋದಯರು ಭಗವದ್ಗೀತೆ, ಪುರಾಣ, ಮಹಾಭಾರತದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಸಂಸ್ಕೃತ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗುವುದೆಂದ್ರೆ ಮಹೋದಯರಿಗೆ ಅತ್ಯಂತ ಇಷ್ಟವಾದಂತಹ ಕಾರ್ಯ. ಇವತ್ತು ಈ ಗೀತಾಮೃತಂ ಕುಟುಂಬದಿಂದ ಆಯೋಜಿಸಲಾಗಿರುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದಲ್ಲಿ ಮಹೋದಯರು ವಿಶೇಷವಾದಂತಹ ಉಪನ್ಯಾಸವನ್ನ ನೀಡಲಿದ್ದಾರೆ. ಇಂತಹ ಗೌರವಾನ್ವಿತ ಅತಿಥಿಗಳನ್ನ ಪರಿಚಯಿಸುವಂತಹ, ಸ್ವಾಗತಿಸುವಂತಹ ಅವಕಾಶ ದೊರೆತದ್ದು ನಿಜವಾಗಿಯೂ ನನಗೂ ಕೂಡ ಒಂದು ಭಾಗ್ಯ ಅಂತ ಹೇಳ್ಬಹುದು. ಶ್ರೀ ಮಹೋದಯರು ನೀಡುವಂತಹ ಶ್ರೀಕೃಷ್ಣ ಚರಣಗಳಿಂದ ಹರಿದು ಬರುವಂತಹ ತತ್ವ ಜ್ಞಾನಾಮೃತ ಉಪನ್ಯಾಸವನ್ನ ನಮಗೆ ತಲುಪಿಸುವಂತಹ ಈ ಉಪನ್ಯಾಸವನ್ನ ನಾವೆಲ್ಲರೂ ಭಕ್ತಿಯಿಂದ ಆಲಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಸ್ವಾಗತವನ್ನ ಪರಿಚಯವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಗ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಎಲ್ಲ ಗೀತಾಮೃತಂನ ಸದಸ್ಯರಿಗೂ ನಿರ್ವಾಹಕರಿಗೂ ಭಗವದ್ಭಕ್ತರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ಕೃಷ್ಣ ನೆನಪನ್ನು ಮಾಡಿಕೊಳ್ಳಿಕ್ಕೆ ಇಂಥದ್ದೇ ಒಂದು ದಿನ ಅಂತ ಬೇಕಿಲ್ಲ. ಯಾಕೆಂದ್ರೆ ಎಲ್ಲ ದಿವಸಗಳಲ್ಲೂ ನಾವು ನಮ್ಮ ಅಂತರಂಗದ ಬದುಕಿನ ಕಡೆಗಿನ ದೃಷ್ಟಿಯನ್ನು ಇಟ್ಟುಕೊಂಡಿರಬೇಕು. ನಮ್ಮಲ್ಲಿ ಸಾಮಾನ್ಯ ಏನಾಗಿದೆ ಅಂದ್ರೆ, ಏನಾದ್ರೂ ಒಂದು ವಿಶೇಷ, ಒಂದು ಪೂಜೆ ಮಾಡುದು, ಪುರಸ್ಕಾರ ಮಾಡುದು ಅಂದ್ರೆ ಇವತ್ತೇನ್ ವಿಶೇಷ ಅಂತ ಕೇಳೋ ತರ ಆಗಿದೆ. ವಸ್ತುತಃ ನಮ್ಗೆ ಶಾಸ್ತ್ರಕಾರರು ಹೇಳುದು ಏನು ಅಂದ್ರೆ, ಯಾವತ್ತಾದ್ರೂ ಒಂದು ದಿವಸ ಅವನು ಭಗವಂತನ ಪೂಜೆ ಬಿಟ್ಟ ಅಂದ್ರೆ, ಅಥವಾ ಭಗವಂತನ ನೆನಪಿನಿಂದ ದೂರ ಆದ್ರೆ, ಇವತ್ ಯಾಕ್ರಿ ದೇವ್ರ ಪೂಜೆ ಮಾಡಿಲ್ಲ, ಯಾಕೆ ಬಿಟ್ರಿ ಅಂತ ಕೇಳ್ಬೇಕಾದದ್ದು ನಿಜವಾಗಿ. ಆದ್ರೆ ನಮ್ಮ ಬದುಕು ಸ್ವಲ್ಪ ವಿಪರೀತವಾಗಿದೆ. ಯಾಕೆಂದ್ರೆ ನಮ್ಮ ಬದುಕಿನಲ್ಲಿ ಪಡೆದ ಸಂಗತಿಗಳಿಗೆ ನಾವು ಕೃತಜ್ಞತೆ ಅರ್ಪಿಸುವುದಕ್ಕೆ ಇರುವಂತಹ ಅವಕಾಶ ಬಹಳ ಕಮ್ಮಿ. ಅಂಥದ್ರಲ್ಲಿ ನಮಗೆ ಕೃಷ್ಣಾವತಾರದ ಈ ನೆಪದಲ್ಲಾದ್ರೂ ಕೂಡ ಒಂದಿಷ್ಟು ಒಳ್ಳೆಯ ಚಿಂತನೆಯನ್ನ ಬದುಕಿಗೆ ಜೋಡಿಸಿಕೊಳ್ಳುವಂತಹ ಒಂದು ಸುಸಂದರ್ಭದಲ್ಲಿ ತಾವು ಇಂಥ ಒಂದು ಒಳ್ಳೆಯ ಯೋಜನಾಬದ್ಧವಾದ ಕಾರ್ಯವನ್ನ ರೂಪಿಸಿರುವುದು ಅತ್ಯಂತ ತೃಪ್ತಿದಾಯಕವಾದಂತಹ ಕೆಲಸ. ಕೃಷ್ಣನ ಬಗ್ಗೆ ನಾವು ಹೇಳಿ ಮುಗಿಸ್ತೇವೆ ಅಂತ ಅನ್ನೋದು ನಮ್ಮ ಉದ್ಧಟತನ, ಮತ್ತು ಅದು ಆಗದೇ ಇರುವಂತ ಕೆಲಸ ಕೂಡ. ನಾವು ಕೃಷ್ಣನ ಅಂದ್ರೆ ಕಡಲಿನಿಂದ ನೀರನ್ನ ಬೊಗಸೆಯಲ್ಲಿ ಹೊತ್ತು ತಂದು ಇದು ಕಡಲು ಅಂತ ತೋರಿಸಿದಂತೆ, ಕೃಷ್ಣನ ಬದುಕಿನ ಕೆಲವು ಅಂಶಗಳನ್ನ ಗಮನಿಸಿ ಅದರ ಮೂಲಕ ಕೃಷ್ಣನನ್ನ ನಾವು ನೋಡಿದೆವು ಅನ್ನುವಂಥ ಒಂದು ಸಣ್ಣ ತೃಪ್ತಿಯನ್ನ ಪಡಲಿಕ್ಕೆ ಅವಕಾಶ ಆಗುವಂಥದ್ದು. ಕೃಷ್ಣನ ಬದುಕನ್ನು ಹೇಗೆ ಶುರು ಮಾಡಬೇಕು? ಎಲ್ಲಿಂದ ಕೈ ಹಾಕಿದ್ರೂ ಅದು ಸಿಹಿನೇ. ಈ ಸಿಹಿಯ ಪಾಕದಿಂದ ಮಾಡಿದ ಅಚ್ಚಿನ ಒಂದು ಪ್ರಾಣಿಯೋ ಪಕ್ಷಿಯೋ ಏನೋ ಒಂದು ಕಲ್ಲಚ್ಚಿನಲ್ಲಿ ಮಾಡಿ, ಅಂದ್ರೆ ಸಕ್ಕರೆ ಅಚ್ಚಿನಲ್ಲಿ ಮಾಡಿದಂತಹ ಪ್ರಾಣಿಯ ಯಾವ ಭಾಗವನ್ನು ಸ್ವೀಕರಿಸಿದ್ರೂ ಅದು ಹೇಗೆ ಸಿಹಿಯಾಗಿರುತ್ತೋ ಹಾಗೆಯೇ ಕೃಷ್ಣನ ಬದುಕಿನ ಯಾವ ಮುಖವನ್ನಿಟ್ಟುಕೊಂಡ್ರೂ ಕೂಡ ನಮಗೆ ಬರೀ ಸಿಹಿನೇ ಸಿಗುವಂಥದ್ದು, ರುಚಿಕರವಾದದ್ದು, ಅಮೃತಮಯವಾದದ್ದು.
ಮತ್ತೆ ಅದು ನನಗೆ ಅಮೃತದಂತಹ ಬದುಕನ್ನ ಕೊಡುವಂಥದ್ದು. ಬಾಲ್ಯದಿಂದ ಹಿಡಿದು ಅವನ ಸುಮಾರು 106 ವರ್ಷ ಅವನು ಭೂಮಿಯಲ್ಲಿ ಕಾಣಿಸಿಕೊಂಡ. ನಮ್ಗೇನಾಗಿದೆ ಅಂದ್ರೆ ಇವತ್ತು ಸಾಮಾನ್ಯ ಕೃಷ್ಣನ ಬದುಕು ಅಥವಾ ಗೀತೆಯ ಚಿಂತನೆ ಅಂತ ಏನಾದ್ರು ಮಾಡಿದ್ರೆ ಮೊದಲು ಪ್ರಶ್ನೆ ಬರುದು, ಕೃಷ್ಣ ಇದ್ನೋ? ಯಾಕೆಂದ್ರೆ ನಮಗ ಎಲ್ಲ ಕಥೆಗಳನ್ನು ನಾವು ಶುರು ಮಾಡುದೇ ಇಂಡಿಯನ್ ಮೈಥಾಲಜಿ ಅಂತ, ಇಲ್ಲದೆ ಇರುವ ಕಥೆ ಅಂತಾನೆ ನಾವು ತಲೆಗೆ ತಂದು ಕೃಷ್ಣ ಉಪದೇಶ ಮಾಡಿದ ಅಂದ್ರೆ ಕೃಷ್ಣ ಮತ್ತು ಅರ್ಜುನನೇ ಇಲ್ಲದ ಈ ಕಥೆಯಲ್ಲಿ ಹೇಳಿದ ಸಂಗತಿಯನ್ನ ನಾವೇಕೆ ಜೀವನದಲ್ಲಿ ಪಾಲಿಸ್ಬೇಕು ಅಂತ ಹೊಸ ತಲೆಮಾರು ಪ್ರಶ್ನೆ ಮಾಡುತ್ತೆ. ನಮ್ಗೆ ಹಳಬರಿಗೆ ಸ್ವಲ್ಪ ಕೃಷ್ಣ ಇದ್ದಾನೆ ಅನ್ನುವ ಅಥವಾ ಇಲ್ಲ ಅನ್ನೋದರ ಚಿಂತೆ ಮಾಡದೆ ಕೃಷ್ಣನ ಮಾತುಗಳಿಗೆ ನಾವು ಅದು ಇರ್ಲಿ ಇಲ್ಲದೆ ಇರ್ಲಿ ಆ ಮಾತಂತೂ ಜೀವನದಲ್ಲಿ ನಮ್ಗೆ ಅಗತ್ಯವಾದದ್ದು ಅನ್ನುವ ಒಂದಿಷ್ಟು ಭಾವುಕತೆಯಿಂದಾದ್ರೂ ಕೂಡ ನಾವು ಅದಕ್ಕೆ ಕಿವಿ ಕೊಡ್ತಿದ್ವಿ. ಆದ್ರೆ ಹೊಸಬರಿಗೆ ವ್ಯಕ್ತಿಯ ಇಲ್ಲದ ಹೊತ್ತಿನಲ್ಲಿ ಅವನ ಮಾತಿಗೆ ಎಲ್ಲಿಂದ ಬೆಲೆ ಕೊಡಬೇಕು ಅನ್ನುವಂತಹ ಒಂದು ಜಿಜ್ಞಾಸೆ ಉಳಿದು ಬಿಡುತ್ತೆ. ಆದ್ರಿಂದ ನಮಗೆ ಕೃಷ್ಣನ ಅಸ್ತಿತ್ವದ ಬಗೆಗೆ ಒಂದು ಕಲ್ಪನೆ ಏನಿದೆ, ಯಾವುದೋ ಅಗದು ತೆಗೆದು ಮಡಿಕೆ ಚೂರನ್ನ ತೆಗೆದು ಕೊಟ್ಟಾಗ ಡೇಟಿಂಗ್ ಮಾಡಿದ್ರೆ ಮಾತ್ರ ಒಂದು ವಸ್ತು ಇದೆ ಅಂತ ಭಾವಿಸುವ ಒಂದು ಪಾಶ್ಚಾತ್ಯರ ಕಣ್ಣು, ಪಾಶ್ಚಾತ್ಯರ ಸಂಶೋಧಕ ಚಿಕಿತ್ಸಕ ಬುದ್ಧಿ ತುಂಬಾ ಒಳ್ಳೇದದು. ಅನೇಕ ವಿಷಯಗಳಲ್ಲಿ ಆ ಚಿಕಿತ್ಸೆ ಅನ್ನೋದು ತುಂಬಾ ಅಗತ್ಯವಾದದ್ದು. ಆದ್ರೆ ಕೇವಲ ಅಷ್ಟರಿಂದಲೇ ಒಂದು ವಸ್ತು ಇದೆ ಇಲ್ಲ ಅಂತ ನಾವು ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇದೆಲ್ಲವೂ ಸಾಮಾನ್ಯ ನಮಗೆ ಈ ಭೂಮಿಯಲ್ಲಿ ನಾವು ಹೊಸ ಆಲೋಚನೆ ಮಾಡುವವರು ಕಣ್ಣು ಬಿಟ್ಟ ಮೇಲಿನ ಸಂಗತಿಗಳಿಗೆ ಮಾತ್ರ ಇಂಥ ಡೇಟಿಂಗ್ ಅಥವಾ ಕಾರ್ಬನ್ ಡೇಟಿಂಗ್ ರೀತಿಯ ದಾರಿಯನ್ನ ಉತ್ಖನನದ ದೃಷ್ಟಿಯಿಂದ ನಾವು ವಸ್ತುವನ್ನ ಇದೆ ಇಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚು ನಮಗೆ ಹಿರಿಯರ ಮಾತು, ದೊಡ್ಡವರ ಮಾತು ಅಂದ್ರೆ ಐತಿಹ್ಯ ಮತ್ತು ಗ್ರಂಥಗಳ ಆಧಾರ ಅನ್ನುವುದೇ ನಮಗೆ ಕೃಷ್ಣ ಇದ್ದಾನೆ ಇಲ್ಲ ಅನ್ನೋದಕ್ಕೆ ಪ್ರಧಾನವಾದ ಸಂಗತಿ ಆಗಬೇಕು ಅನ್ನೋದನ್ನ ಮೊದಲು ಮನಸ್ಸಿನಲ್ಲಿ ಇಟ್ಟುಕೊಂಡು ನಂತರ ಕೃಷ್ಣನ ಅಸ್ತಿತ್ವದ ಕುರಿತಾಗಿ ಬಂದ ಅನೇಕ ಜಿಜ್ಞಾಸೆಗಳಿಗೆ ನಾವು ಉತ್ತರವನ್ನು ಪಡೆಯುವುದು ಸಾಧ್ಯವಾಗುತ್ತೆ. ಕೃಷ್ಣ ಹುಟ್ಟುತ್ತಲೇ ತಾನು ಅಪರಿಮಿತ ಶಕ್ತಿ ಉಳ್ಳವ ಅಂತ ತೋರಿಸುವುದಕ್ಕೋಸ್ಕರ ಮಗುವಾಗಿ ಒಂದು ಬುಟ್ಟಿಯಲ್ಲಿ ಇರುವಾಗಲೇ 4 ತೋಳಿನವನಾಗಿ ಆಳೆತ್ತರದ ವ್ಯಕ್ತಿಯಾಗಿ ಧೈರ್ಯವನ್ನ ತಂದು ಕಂಸನ ಕೈಯಿಂದ ನಿನ್ನನ್ನ ಕೊಂದು ಬಿಡುತ್ತಾರೆ ಅನ್ನುವ ಭಯವನ್ನ ವಸುದೇವನಿಗೆ ಕಳೆದು ಕೃಷ್ಣ ಅವನಿಗೆ ಹಲವು ಸಂಗತಿಗಳನ್ನ ಉಪದೇಶಿಸಿದ. ಮುಂದೆ ಮಾಡಬೇಕಾದ ಕಾರ್ಯವನ್ನೂ ಹೇಳಿದ. ಕೈಗೆ ಕೊಳ ಬಿದ್ದಿದೆ, ಕಾಲಿಗೆ ಸಂಕೋಲೆ ಬಿದ್ದಿದೆ, ಅವನು ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ ನನ್ನನ್ನ ಕೊಂಡು ಹೋಗಿ ನಂದಗೋಪನ ಮನೆಯಲ್ಲಿ ಇರಿಸು ಅಂತ ಹೇಳ್ತಾನೆ. ಹೇಳಿದಾಗ ಅವನು ಆಲೋಚನೆ ಮಾಡ್ತಾನೆ ಕೊಡ್ತಾನೆ, ಅಲ್ಲ ಕೈಗೆ ಕೊಳ ಹಾಕಿದೆ, ನಾನು ಹೇಗೆ ನಿನ್ನನ್ನ ಆ ಮನೆಗೆ ಬಿಟ್ಟು ಬರ್ಲಿ ಅಂತ. ಕೃಷ್ಣ ಹೇಳ್ತಾನೆ, ನಾನು ಹೇಳಿ ಆದ್ಮೇಲೆ ನೀನು ಹೊರಡುವ ಕೆಲಸ ಮಾಡ್ಬೇಕು. ಕೇವಲ ನಾನು ಹೇಳಿದ ತಕ್ಷಣ ಆಗುದಿಲ್ಲ, ನಾನು ಹೇಳಿದ್ದನ್ನ ಪ್ರಯತ್ನದಿಂದ ನೀನು ಮುಂದುವರೆಸಿದ್ರೆ ಮಾತ್ರ ಅದು ಫಲಿಸುವಂತದ್ದು. ಹಾಗಾಗಿ ನೀನು ಮೊದಲು ಹೊರಟ್ರೆ ನಿನಗೆ ಸಮಸ್ಯೆ ತೀರತ್ತೆ ಅಂತ. ಇದು ಕೃಷ್ಣ ಬದುಕಿನುದ್ದಕ್ಕೂ ನಮಗೆ ಕೊಟ್ಟ ಸಂದೇಶ. ಪ್ರಯತ್ನನೂ ಮಾಡಬೇಕು, ಜೊತೆಗೆ ಪರಮಾತ್ಮನ ಅನುಗ್ರಹವನ್ನೂ ಪಡಿಬೇಕು. ಎರಡೂ ಇದ್ದಾಗ ಮಾತ್ರ ಬದುಕಿಗೆ ಕ್ಷೇಮ ಆಗ್ಲಿಕ್ಕೆ ಸಾಧ್ಯ. ನಾವೇನು ಅಂದ್ರೆ ನಮ್ ಕೆಲಸ ಮಾಡುವುದು ಅಂತ ಆದ್ರೆ, ಭಗವಂತನನ್ನ ನಾವು ಮರೆತು ಬಿಟ್ಟೆವು ಅಂತಾದ್ರೆ ಆವಾಗ ಅದು ಯಾವ ರೀತಿಯಿಂದಲೂ ಕೂಡ ನಮಗೆ ಶ್ರೇಯಸ್ಸನ್ನ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ದೇವರನ್ನ ಉದ್ದೇಶಿಸಿ ಮಾತ್ರ ನಾವು ಕೆಲಸ ಅಂದ್ರೆ ಅವನನ್ನ ನಂಬಿ ಮಾಡ್ತೇವೆ, ನಮ್ ಕೆಲಸ ನಾವೇನು ಮಾಡಲ್ಲ ಅಂದ್ರೆ ಅದು ತಪ್ಪು. ಕೇವಲ ದೇವರನ್ನ ನಂಬಿದ್ದೇನೆ, ಪ್ರಯತ್ನ ಮಾಡಲ್ಲ ಅಂದ್ರೆ ಅದು ತಪ್ಪು. ನಾನು ಪ್ರಯತ್ನ ಮಾಡ್ತೇನೆ, ದೇವರಿಗೆಲ್ಲ ಇಲ್ಲ ಅಂದ್ರೆ ಅದು ತಪ್ಪು. ಯಾಕೆಂದ್ರೆ 2 ಮುಖಗಳು ಒಂದು ಕಾರ್ಯಸಿದ್ಧಿಗೆ. ಹೇಗೆ ಒಂದು ನಾಣ್ಯಕ್ಕೆ 2 ಮುಖ ಇರುತ್ತೋ ಹಾಗೆ 2 ಮುಖ ಇಲ್ಲದೆ ಒಂದು ನಾಣ್ಯ ಆಗೋದು ಹೇಗೆ ಸಾಧ್ಯ ಇಲ್ವೋ, ಹೇಗೆ ಒಂದು ಕಾರ್ಯ ಅನ್ನುವುದು ಪ್ರಯತ್ನ ಮತ್ತು ಪೌರುಷ ಅನ್ನುವ ಅಥವಾ ಪರಮಾತ್ಮನ ಅನುಗ್ರಹ ಅನ್ನೋದು 2 ಇಲ್ಲದೆ ಇದ್ರೆ ಆಗುವುದು ಸಾಧ್ಯವೇ ಇಲ್ಲ. ಈ ದೃಷ್ಟಿಯಿಂದ ಕೃಷ್ಣ ನಮಗೆ ವಸುದೇವನಿಗೆ ಕೂಡಲೇ ಹೇಳಿದ, ನಾನು ಹೇಳಿ ಆಯ್ತು, ನೀನ್ ಎದ್ದು ಹೊರಟ್ರೆ ತನ್ನಿಂದ ತಾನೇ ನಿನಗೆ ಆವರಿಸಿಕೊಂಡಿರುವಂತಹ ಸಂಕೋಲೆ ಅದು ಪರಿಹಾರ ಆಗತ್ತೆ ಅಂತ ಹೇಳ್ತಾನೆ. ಆಗ ಎದ್ದೇಳ್ತಾನೆ ವಸುದೇವ. ಎದ್ದಾಗ ಕೈ ನೋಡ್ತಾನೆ, ಕೊಳ ಇಲ್ಲ. ಕಾಲು ನೋಡ್ತಾನೆ, ಸಂಕೋಲೆ ಸಿಕ್ಕಿಸಿದ್ದು ಬಿಚ್ಕೊಂಡ್ಬಿಟ್ಟಿದೆ.
ಅಲ್ಲ ಹೊರಡುವಾಗ ಬಾಗಿಲಿನ ಕಡೆಗೆ ನೋಡುತ್ತಾನೆ, ಬಾಗಿಲು ತೆರ್ಕೊಂಡಿದೆ. ಅಲ್ಲ ಕಣ್ಣು ಮಿಟುಕಿಸದೆ ನಿರಂತರ ಕಾವಲಿದ್ದಂತಹ ಅತ್ಯಂತ ಹೆಚ್ಚು ಬಿಗಿಯಾದ ಸ್ಥಿತಿಯಲ್ಲಿ ನಿಲ್ಲಿಸಿದಂತಹ ಸೈನಿಕರೆಲ್ಲರೂ ಗಡದ್ದು ನಿದ್ದೆಯಲ್ಲಿದ್ದಾರೆ. ಅದಕ್ಕೆ ಕೃಷ್ಣ ಮಧ್ಯರಾತ್ರಿ ಹುಟ್ಟಿದ. ಅಂದ್ರೆ ಎಲ್ಲರೂ ನಿದ್ದೆ ಮಾಡುವ ಸಮಯ. ನಾವು ಆ ಸಮಯಕ್ಕೆ ಎಚ್ಚರ ಇದ್ರೆ ಕೃಷ್ಣ ನಮಗೆ ಸಿಗ್ತಾನೆ. ಆ ಹೊತ್ತಿಗೆ ನಾವು ಮಲಗಿದ್ರೆ ಕಂಸನ ಕಿಂಕರರಂತೆ ನಾವು ಕೂಡ ಎಲ್ಲದರಿಂದ ಮೋಸ ಹೋಗ್ತೇವೆ. ಇದು ನಮಗೆ ಕೃಷ್ಣ ತನ್ನ ಹುಟ್ಟಿನ ಹೊತ್ತಿಗೂ ಕೊಟ್ಟಂತಹ ಸಂಗತಿ. ಕೃಷ್ಣ ಬರುವ ಹೊತ್ತಿಗೆ ನಾವು ಮಲಗಿದ್ರೆ ನಮಗೇನ್ ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ? ದೊಡ್ಡವರು ಬಂದಾಗ ನಾವು ಅವರಿಗೆ ನಮಸ್ಕರಿಸಿ ಅವರನ್ನ ಸ್ವಾಗತಿಸಿ ಅವರನ್ನ ಮನೇಲಿ ಕೂಡಿಸಿದ್ರೆ ಅವ್ರು ನಮ್ಮ ಮನೆಯಲ್ಲಿ ನಿರಂತರ ಉಳ್ಕೊಳ್ತಾರೆ. ದೇವರು ಬಂದಾಗ ನಾವು ಮಲಗ್ತೇವೆ ಅಥವಾ 8 ಗಂಟೆಗೆ ದೇವರನ್ನ ಪೂಜೆ ಮಾಡಿ ನಾವು ಮಲಗಿ ಬಿಡ್ತೇವೆ ಅಂದ್ರೆ ಬರುವ ಸಮಯದ ತನಕ ಕಾಯ್ಬೇಕು. ದೇವರನ್ನ ಲೋಕದಲ್ಲಿ ನಮ್ಗೆ ಇವತ್ತು ಸಿಸರಿಯನ್ ಅನ್ನೋದು ಒಂದು ನಾರ್ಮಲ್ ಆಗಿರಬಹುದು. ಆದ್ರೆ ಭಗವಂತನ ಕೆಲಸದಲ್ಲಿ ನಾವು 8 ಗಂಟೆಗೆ ದೇವರನ್ನ ಕರ್ಕೊಂಡು ಬಂದ್ಬಿಡ್ತೇವೆ ಅಂದ್ರೆ ಆಗಲ್ಲ. ಸಮಯ ಕಾಯ್ಬೇಕು, ಚಂದ್ರೋದಯ ಆಗಬೇಕು. ಆ ಹೊತ್ತಿಗೆನೆ ನಾವು ಮಾಡುವಂತಹ ಕೆಲಸದಿಂದ, ವ್ರತ ಅಂದಾಗ ಅದಕ್ಕೊಂದು ಸಮಯ ಇದೆ. ವ್ರತ ಅನ್ನೋದಕ್ಕೆ ಕಾಲ ದೇಶಗಳ ಸಂಬಂಧ ಇದೆ. ಅದನ್ನ ಆ ಹೊತ್ತಿಗೆ ಮಾಡಿದಾಗ ನಾವು ಅದೇ ಯಾವ್ದಾದ್ರೂ IPL ಮ್ಯಾಚ್ ಅಥವಾ ಇನ್ನೇನಾದ್ರೂ ಇದ್ರೆ ನಾವು 1 ಗಂಟೆ 2 ಗಂಟೆ ತನಕನೂ ನೋಡ್ತೇವೆ. ಆದ್ರೆ ಕೃಷ್ಣಾಷ್ಟಮಿಯ ದಿವಸ ಮಾತ್ರ ಅಷ್ಟೊತ್ತಿಗೆ ಕಾಯ್ಲಿಕ್ಕೆ ಆಗಲ್ಲ ಅಂದ್ರೆ ಅದು ನೀವು ಕಂಸನ ಜಾತಿಯವರಾಗಿದ್ರೆ, ಕಂಸನ ಅನುಯಾಯಿಗಳಾಗಿದ್ರೆ ಮಾತ್ರ ನಿಮ್ಗೆ ನಿದ್ದೆ ಬರುತ್ತೆ. ನೀವು ಆ ಹೊತ್ತಿಗೆ ಮಲಗಿದ್ರೆ ನಿಮ್ಮ ಕಡೆಯಿಂದ ಕಣ್ಣು ತಪ್ಪಿಸಿಕೊಂಡು ಭಗವಂತ ಕೈಜಾರಿ ಹೋಗ್ತಾನೆ. ಮತ್ತೆಂದು ನಿಮ್ಮ ಬದುಕಿಗೆ ಭಗವಂತನ ಜ್ಞಾನದ ಮುಖ ಅದು ಕಾಣಿಸುವುದೇ ಇಲ್ಲ. ಅವ್ರಿಗೆ ಯಾವತ್ತೂ ಕೃಷ್ಣನ ಜ್ಞಾನದ ಮುಖ ಕಾಣ್ಲೇ ಇಲ್ಲ. ಅಲ್ಲಿ ಇದ್ದಂತಹ ತೃಣಾವರ್ತ ಪೂತನ ಇರ್ಬೋದು, ಶಕಟ ಇರ್ಬೋದು, ಅರಿಷ್ಟ ಇರ್ಬೋದು, ಧೇನುಕ ಇರ್ಬೋದು, ಕೇಶಿ ಇರಿಸಿಕೊಂಡೇ ಬದುಕು ಕೃಷ್ಣನ ಕೈಯಿಂದಲೇ ಪ್ರಾಣವನ್ನ ತೆತ್ತರು. ಇದು ನಮಗೆ ಕೃಷ್ಣ ಹುಟ್ಟುವಾಗ್ಲೇ ಕೊಟ್ಟ ಪಾಠ. ಇದೇ ರೀತಿ ಮತ್ತೂ ಒಂದು ಸಂಗತಿಯನ್ನ ಯೋಚಿಸ್ಬೇಕಾದದ್ದು. ನಾನು ಕಥೆಗಳನ್ನು ಹೇಳ್ತಾ ಹೋಗುದಿಲ್ಲ, ಆದ್ರೆ ಆ ಕಥೆಯಲ್ಲಿ ಬಂದ ಸಂಗತಿಗಳಿಂದ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಯೋಚಿಸ್ಬೇಕು. ಕೃಷ್ಣ ಗೀತೆಯಲ್ಲಿ ಏನ್ ಹೇಳಿದ್ನೋ ಅದು ಅವನ ಬದುಕಿನುದ್ದಕ್ಕೂ ನಡೆಯಿತು. ಬದುಕು ಮತ್ತು ಬರೆಹ ಯಾರದ್ದು ಒಂದೇ ರೀತಿ ಇರುತ್ತೋ ಅವನು ದೊಡ್ಡವನಾಗ್ತಾನೆ. ಬದುಕಿದ್ದು ಒಂದು ರೀತಿ, ಪುಸ್ತಕದಲ್ಲಿ ಬದನೆಕಾಯಿ ಅಂತ ಹೇಳೋದು ಒಂದು ರೀತಿ ಅಂತ ಆದಾಗ ಅಂಥವ್ರು ಬಹಳ ಕಾಲ ಬಾಳಲ್ಲ. ಕೆಲವೊಂದ್ಸರ್ತಿ ಅವರ ಯಾವುದೋ ಪೂರ್ವ ಸುಕೃತವಾದ ವಿಶಿಷ್ಟ ಕಾರ್ಯದಿಂದಾಗಿ ಕೆಲವು ದಿವಸ ಅವರ ಹೆಸರು ವಾಸಿ ಆಗುವ ತನಕ ಹೆಸರುವಾಸಿ ಆಗುತ್ತೆ. ಆದ್ರೆ ನಿಜವಾಗಿ ರಾಮನನ್ನ ನಾವು ಇವತ್ತು ನೆನಪಿಸ್ತೇವೆ ಅಂದ್ರೆ ಅವನು ನಡೆದಂತೆ ನುಡಿದ, ನುಡಿದಂತೆ ನಡೆದ. ಕೃಷ್ಣ ನುಡಿದಂತೆ ನಡೆದ, ನಡೆದಂತೆ ನುಡಿದ. ಆದ್ರಿಂದಾಗಿ ನಾವು ಇವತ್ತಿಗೂ ಕೃಷ್ಣರಾಮರನ್ನ ಸ್ಮರಿಸ್ತೇವೆ. ಜಗತ್ತಿನಲ್ಲಿ ಅನೇಕ ರೀತಿಯ ದುರ್ಬುದ್ಧಿಗಳನ್ನ ಹುಟ್ಟು ಹಾಕಿದ ಅನೇಕ ಜನ ನಾಸ್ತಿಕವಾದಿಗಳಿರ್ಬಹುದು ಅಥವಾ ಇನ್ನೂ ನೂರಾರು ತರದ, ಯಾಕೆಂದ್ರೆ ಅವರ ಸಂಖ್ಯೆಯೇ ಜಾಸ್ತಿ ಇರುವುದು. ಆದ್ರೂ ನಾಸ್ತಿಕ್ಯವಾದದ ರೂವಾರಿ ಯಾರು ಅಂತ ಹೇಳಿದ್ರೆ ನೂರಾರು ವರ್ಷಗಳ ಈಚೆಗಿನ ಹೆಸರುಗಳು ಬರ್ತಾ ಹೊರತು ಅದಕ್ಕಿಂತ ಆಚೆಗಿನ ಯೋಚನೆಗಳು ನಮ್ಮ ತಲೆಯಲ್ಲಿ ಮೂಡುವುದೇ ಇಲ್ಲ. ಯಾಕೆಂದ್ರೆ ಅವ್ರ ದೇಶಕ್ಕೇನಂತ ಅಪರೂಪದ ಅನುಕೂಲತೆ ಉಂಟಾಗುವಂತಹ ಸಾಧನೆಯನ್ನು ಮಾಡಿಲ್ಲ. ಆದ್ರಿಂದಾಗಿ ಅವರನ್ನ ಇತಿಹಾಸ ಮರೆಯುತ್ತೆ. ಆದ್ರೆ ಋಷಿಗಳನ್ನ ನೆನ್ಪಿಟ್ಕೊಳ್ಳುತ್ತೆ, ರಾಜರನ್ನ ನೆನ್ಪಿಟ್ಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳೋದ ಮಂದಿಯೂ ಇವತ್ತು ಹೆಚ್ಚಿರಬಹುದು. ಆದ್ರೆ ಯಾರು ಜ್ಞಾನಿಗಳು ಅಂತ ಇರ್ತಾರೋ, ಯಾರು ಪ್ರಪಂಚದ ಬಗೆಗೆ ಎಚ್ಚರ ಇರುತ್ತೋ, ಇತಿಹಾಸವನ್ನ ಮೆಲುಕು ಹಾಕ್ತಿರ್ತಾರೋ ಅಂಥವರು ನೆನ್ಪಿಟ್ಕೊಳ್ಳಿಕ್ಕೆ ಯೋಗ್ಯವಾದಂತಹ ರೀತಿಯ ಹೆಸರುಗಳಲ್ಲಿ ನಾವು ರಾಮಕೃಷ್ಣರನ್ನ ಎಂದೂ ಮರೆಯುವ ಹಾಗಿಲ್ಲ. ಈ ದೇಶ ಇವತ್ತು ಆ 2 ಪಾತ್ರಗಳಿಲ್ಲದೆ ಹೋಗಿದ್ರೆ ಎಲ್ಲಾ ಕಲೆಗಳು ಕೂಡ ಬರಡಾಗಿ ಬಿಡ್ತಿತ್ತು. ಅದು ಹಾಡುಗಾರಿಕೆ ಇರಬಹುದು, ಭರತನಾಟ್ಯ ಇರಬಹುದು, ಯಕ್ಷಗಾನ ಇರಬಹುದು, ಅಥವಾ ಒಡಿಸ್ಸಿ ಇರಬಹುದು, ಕಥಕ್ಕಳಿ ಇರಬಹುದು, ಮೋಹಿನಿಯಾಟ್ಟಂ ಇರಬಹುದು, ಅಥವಾ ಇನ್ನಿತರ ನೂರಾರು ತರದ ಹರಿಕಥೆಗಳಿರಬಹುದು. ಎಲ್ಲದಕ್ಕೂ ಕೃಷ್ಣ ಮತ್ತು ರಾಮರ ಕಥೆ ಅದು ಆಧಾರ ಸ್ತಂಭವಾಗಿ ನಿಂತದ್ದು ಅಂತ ಬೇಕಿದ್ರೆ ನೀವು ಅದನ್ನ ಒಂದು ಸರ್ತಿ ಚೆನ್ನಾಗಿ ಅಭ್ಯಾಸ ಮಾಡಿ ನೋಡ್ಬೋದು. ಬೇಕಿರುವ ಕಲಿಕೆಗೆ ಅಗತ್ಯವಾದ ಸಂಗತಿಗಳನ್ನು ಒದಗಿಸಿದ ಸಾಹಿತ್ಯ ಅದು ಕಾವ್ಯ ಇರ್ಬೋದು, ನಾಟಕ ಇರ್ಬೋದು. ನೀವು ಕಾವ್ಯ ನಾಟಕಗಳ ಪ್ರಪಂಚವನ್ನ ನೋಡಿದ್ರಂತೆ, ಇತ್ತೀಚೆಗಿನದ್ದು ಬಿಡಿ, ಅದು ಬಾಳುವುದೂ ಇಲ್ಲ. ಕಾಳಿದಾಸನ ಶಕುಂತಲೆ ಬಾಳಿತು, ಕಾಳಿದಾಸನ ರಘುವಂಶ ಬಾಳಿತು ಅಂದ್ರೆ ಅದು ಇತಿಹಾಸದಲ್ಲಿ ಆ ವ್ಯಕ್ತಿಗಳು ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡಿದ್ರು ಅನ್ನುವ ಕಾರಣಕ್ಕಾಗಿ. ಆಮೇಲಿನವರು ಅನೇಕ ಜನ ಅನೇಕ ತರದ ನಾಟಕಗಳನ್ನ, ಕಾವ್ಯಗಳನ್ನ ಬರೆದ್ರು. ಆದ್ರೂ ಇತಿಹಾಸ ಮರೆತು ಹೋಯಿತು. ಯಾಕೆಂದ್ರೆ ಇತಿಹಾಸಕ್ಕೆ ಏನಾದ್ರೂ ಉಪಯೋಗ
ಉಳ್ಳ ಕಾರ್ಯವನ್ನ ಮಾಡಿದಾಗ ಮಾತ್ರ ಆ ಕೃತಿ ಅನ್ನೋದು ಉಳಿಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಕೃಷ್ಣನದ್ದು. ಹಾಗಾಗಿ ಕೃಷ್ಣನನ್ನ ನೆನಪಿಟ್ಟುಕೊಂಡು ಮಾಡಿದ ಬಾಲಚರಿತಂ ಅನ್ನುವ ಭಾಸನ ಸುಮಾರು 2500 ವರ್ಷದ ಹಿಂದಿನ ನಾಟಕ ಇವತ್ತಿಗೂ ಅನೇಕ ಕಡೆ ಚಾಲ್ತಿಯಲ್ಲಿದೆ ಅಂದ್ರೆ ಅದಕ್ಕೆ ಕಾರಣ ಅದರಲ್ಲಿ ಇರುವ ಕೃಷ್ಣನ ಪಾತ್ರದ ಸತ್ವ. ಕೃಷ್ಣನ ಮೇಲೆ ಕತ್ತಿ ಮಸಿಯುತ್ತಾ ಕಂಸ ಪೂತನೆಯನ್ನ ಕಳುಹಿಸಿದ, ಶಕಟನನ್ನ ಕಳುಹಿಸಿದ, ತೃಣಾವರ್ತನನ್ನ ಕಳುಹಿಸಿದ, ಬಕನನ್ನ ಕಳುಹಿಸಿದ. ಹೀಗೆಲ್ಲ ಆಗುವಾಗ ಒಂದು ಸರಳವಾದ ಅಂಶವನ್ನ ಗಮನಿಸಬೇಕಾದದ್ದೇನು ಅಂದ್ರೆ, ಯಾವ ಹೊತ್ತಿಗೆ ನಾವು ಯಾವ ವೀಕ್ನೆಸ್ ಅನ್ನ ಹೊಂದಿರ್ತೇವೆ, ಶತ್ರುಗಳು ಆ ರೀತಿ ನಮ್ಮನ್ನ ದಾಳಿ ಮಾಡಿ ಮುಗಿಸುವ ಕಾರ್ಯವನ್ನು ಮಾಡುತ್ತಾರೆ. ಕೃಷ್ಣ ಅತ್ಯಂತ ಪುಟ್ಟ ಹುಡುಗ ಆಗಿದ್ದ, ಮಗುವಿಗೆ ತಾಯಿಯ ಎದೆ ಹಾಲು ಅಂದ್ರೆ ಇಷ್ಟ. ಹಾಗಾಗಿ ಪೂತನೆ ವಿಷವನ್ನ ಸವರಿದ ಎದೆ ಹಾಲನ್ನ ನೀಡಿ ಕೊಲ್ಲುವ ಪ್ರಯತ್ನ ಮಾಡಿದ್ಲು. ಕೃಷ್ಣ ಗೆದ್ದ. ಆದ್ರೆ ನಾವು ವಿದೇಶಿ ಸಂಸ್ಕೃತಿಯನ್ನು ವಿಷದ ಹಾಲನ್ನ ಹೊತ್ತ ಶಿಕ್ಷಣದ ತಾಯಿಯ ಮಡಿಲಿಗೆ ನಮ್ಮ ಮಕ್ಕಳನ್ನ ಹಾಕಿ ನಾವು ಕೃಷ್ಣ ಬದುಕಿ ಬಂದ, ಆದ್ರೆ ನಮ್ಮ ಮಕ್ಕಳು ಬದುಕದೆ ಈ ದೇಶಕ್ಕೇನೆ ವಿರೋಧಿಗಳಾಗಿ ನಿಲ್ಲುವಂತಹ ಒಂದು ದುಸ್ಥಿತಿಯನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಶಕಟಾಸುರ ಅಂದ್ರೆ ಬಂಡಿ. ಮಕ್ಕಳಿಗೆ ಸ್ವಲ್ಪ ದೊಡ್ಡವರಾದಾಗ ಆಟದ ವಸ್ತುಗಳ ಮೇಲೆ ಕಣ್ಣು, ಚಲಿಸುವ ವಸ್ತುಗಳ ಮೇಲೆ ನಿರಂತರ ದೃಷ್ಟಿ. ಹಾಗಾಗಿ ಬಣ್ಣ ಬಣ್ಣದ ವಿಚಿತ್ರ ಆಕಾರದ ವಸ್ತುಗಳನ್ನ ಮಕ್ಕಳು ಗುರುತಿಸುವ ಸಮಯದಲ್ಲಿ ಶತ್ರುಗಳು ಅಂತಹ ವಸ್ತುಗಳನ್ನೇ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಹೇಳ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಮಕ್ಕಳಿಗೆ ತಿನ್ನುವುದು ಅಂದ್ರೆ ಇಷ್ಟ ಅನ್ನುವ ಕಾರಣಕ್ಕಾಗಿ. ಅಥವಾ ಮಕ್ಕಳಿಗೆ ಯಾವುದೋ ಆಟದಲ್ಲಿ ಬಹಳ ಆಸಕ್ತಿ ಅಂದ್ರೆ ಆ ಆಟದಲ್ಲಿ ಸೇರಿಸ್ಕೊಳ್ತೇವೆ ಅಂತ ಹೇಳಿ ಪ್ರಲಂಬ ಅನ್ನುವಂತಹ ಅಸುರ ಮಕ್ಕಳ ಜೊತೆಗೆ ಸೇರಿ ಆಟದ ನೆಪದಲ್ಲಿ ಬಲರಾಮನನ್ನು ಹೊತ್ತು ಆಕಾಶಕ್ಕೆ ನೆಗೆದವನನ್ನು ಕೊಲ್ಬೇಕು ಅಂತ ಹೋದ. ಕೃಷ್ಣ ತನ್ನ ಮೂಲ ರೂಪವನ್ನ ನೆನಪಿಸಿಕೋ ಅಂತ ಬಲರಾಮನಿಗೆ ಎಚ್ಚರಿಸಿ ಅವನನ್ನ ಬೀಳಿಸಿದ. ಅದು ಬೇರೆ ಪ್ರಶ್ನೆ. ಮಕ್ಕಳಿಗೆ ಹೊರಗೆ ಹೋಗುದು ಅಂದ್ರೆ ಇಷ್ಟ. ಯಾರಾದ್ರೂ ದೊಡ್ಡವರು ಅಂಗಿ ಹಾಕೊಂಡ್ರು ಅಂದ್ರೆ, ಗಾಡಿ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಹಾಕೊಂಡ್ರು ಹೊರಟು ಬಿಡ್ತಾರೆ. ಹಾಗೇನೆ ಕೃಷ್ಣ ಅಮ್ಮ ಅಂಗಳದಿಂದ ಹೊರಟು ಉದ್ಯಾನಕ್ಕೆ ಹೊರಡುವಾಗ ನಾನು ಬರ್ತೇನೆ ಅಂತ ಹಠ ಮಾಡಿ ಹೋದ. ಬಹಳ ಎತ್ತರದ ತನಕ ಸಾಗಿ ತನ್ನ ಸಕಲ ಜಗತ್ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿರುವ ಭಾರವನ್ನ ಕೊನೆ ಕ್ಷಣದಲ್ಲಿ ಬಿಟ್ಟ ಅವನ ಮೇಲೆ. ಯಾವಾಗ ತನ್ನ ಇಡೀ ಭಾರವನ್ನ ತೃಣಾವರ್ತನ ಮೇಲೆ ಬಿಟ್ಟನೋ, ತೃಣದಂತೆ ನೆಲ ಕಚ್ಚಿ ಸತ್ತು ಹೋದ. ಅದೇ ರೀತಿ ಕೃಷ್ಣನಿಗೆ ಪಕ್ಷಿಗಳು ಅಂದ್ರೆ ಇಷ್ಟ. ಹಾಗಾಗಿ ಬಕರೂಪದಲ್ಲಿ ಬಂದ, ಅವನನ್ನ ಕೊಂದ. ಕೃಷ್ಣನಿಗೆ ಕರು ಅಂದ್ರೆ ಇಷ್ಟ. ಹಾಗಾಗಿ ವತ್ಸಾಸುರನ ರೂಪದಲ್ಲಿ ಬಂದ, ಅವನನ್ನ ಕೊಂದ. ಕೃಷ್ಣನಿಗೆ ಗೂಳಿ ಕಾಳಗದಲ್ಲಿ ಬಹಳ ಆಸಕ್ತಿ. ಹಾಗಾಗಿ ಅನೇಕ ಹುಡುಗರಿಗೆ ಗೂಳಿ ಕಾಳಗವನ್ನು ಹೇಳಿಕೊಡುತ್ತಿದ್ದ. ಭಾಗವತದಲ್ಲಿ ಸ್ಪಷ್ಟವಾಗಿ 10 ಕಡೆಗಳಲ್ಲಿ ಅದರ ಉಲ್ಲೇಖ ಇದೆ. ಮಲ್ಲ ಯುದ್ಧದಲ್ಲಿ ಚೆನ್ನಾಗಿ ಅವನು ಪಳಗಿದ್ದ. ಹಾಗಾಗಿ ಗೂಳಿ ರೂಪದಲ್ಲಿ ವೃಷಭಾಸುರ ಬಂದ, ಅವನನ್ನ ಕೊಂದ. ಹಾಗೆ ಪ್ರಾಣಿಗಳ ರೂಪದಲ್ಲಿ, ಪಕ್ಷಿಗಳ ರೂಪದಲ್ಲಿ ಬಂದು ಕೊನೆಗೆ ಕೃಷ್ಣ ಒಬ್ಬ ಒಳ್ಳೆಯ ಕ್ಷತ್ರಿಯನಾದ್ರಿಂದಾಗಿ ಅವನು ಎತ್ತರಕ್ಕೆ ಬೆಳೆಯುವ ಹೊತ್ತಿಗೆ ಕುದುರೆಯ ಸವಾರಿಯನ್ನ ಮಾಡುವುದಕ್ಕೋಸ್ಕರ ಅವನು ಅಭ್ಯಾಸ ಮಾಡುವಾಗ ಕೇಶಿ ಅನ್ನುವ ಹೆಸರಿನ ರಾಕ್ಷಸ ಕುದುರೆ ರೂಪದಲ್ಲಿ ಬಂದು ಕೃಷ್ಣನನ್ನು ಕೊಲ್ಲುವುದಕ್ಕೆ ಬಂದ. ಕೃಷ್ಣ ಅವನನ್ನು ಕೂಡ ಮುಗಿಸಿದ. ಮಲ್ಲ ಯುದ್ಧದಂದ್ರೆ ಬಹಳ ಇಷ್ಟ. ಅದಕ್ಕೋಸ್ಕರ ಮುಷ್ಟಿಕಾಸುರ ಮತ್ತು ಚಾಣೂರರನ್ನ ಕಳುಹಿಸಿ ಅವರ ಮೂಲಕ ಕೊಂದ. ಆನೆಯ ಜೊತೆಗೆ ಅವನಿಗೆ ಒಡನಾಟ ಇಷ್ಟ. ಆದ್ರಿಂದಾಗಿ ಆ ಕುವಲಯಾಪೀಡ ಅನ್ನುವಂತಹ ಆನೆ ಮೂಲಕ ಕೊಲ್ಲಿಸುವ ಪ್ರಯತ್ನ ಮಾಡಿದ. ಕೊನೆಗೆ ಸ್ವತಃ ತಾನೇ ಅಂದ್ರೆ ಹಂತ ಹಂತವಾಗಿ ಕಂಸನ ಪ್ರತಿಯೊಂದು ಉಗ್ರ ದಾಳಿಯನ್ನು ಕೂಡ ನಿಗ್ರಹಿಸಿ ಏನಾಯಿತು ಅನ್ನುವ ಸುದ್ದಿಯನ್ನು ಕೂಡ ಕಂಸನಿಗೆ ಮುಟ್ಟದಂತೆ ಮಾಡಿ ಅರ್ಧ ಒಳಗಿನಿಂದಲೇ ಅವನನ್ನ ಕೊಂದು ಕೊನೆಗೆ ನೇರವಾಗಿ ವೇದಿಕೆಯನ್ನೇರಿ ಲಕ್ಷಾಂತರ ಜನ ಯಾದವರು ಮತ್ತು ಮಥುರೆಯ ವಾಸಿಗಳು ಪೆವಿಲಿಯನ್ ನಲ್ಲಿ ಕೂತು ನೋಡ್ತಾ ಇರ್ಬೇಕಾದ್ರೇನೆ ಸ್ಟೇಜಿನ ಮೇಲಿನಿಂದ ಅವನನ್ನ ಕೆಳಕ್ಕೆ ಎಳೆದು ಬೇಕು ಅಂತ ಕಂಸನೇ ಆ ವ್ಯವಸ್ಥೆ ಮಾಡಿದ್ದ. ಎಲ್ಲರ ಮುಂದೆ ಕೃಷ್ಣನನ್ನ ಕೊಂದ್ರೆ ನಿಧಾನಕ್ಕೆ ಅವನ ಭಯ ಕಮ್ಮಿ ಆಗ್ತಾ ಇತ್ತು ಮಥುರಾ ಪ್ರಜೆಗಳಲ್ಲಿ. ಅದನ್ನ ಮತ್ತೆ ಮೂಡಿಸ್ಬೇಕು ಅಂತ ಅವನೇ ಸ್ವತಃ ದೊಡ್ಡ ವ್ಯವಸ್ಥೆಯಲ್ಲಿ ಲಕ್ಷಾಂತರ ಜನರನ್ನ ಸೇರಿಸಿ ಕೃಷ್ಣನಲ್ಲಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ. ಕೃಷ್ಣ ಅದನ್ನೇ ಶತ್ರುಗಳು ಯಾವ ರೀತಿಯಿಂದ ತಮ್ಮನ್ನ ಬಡಿದಾಡಿ ಮುಗಿಸ್ಬೇಕು ಅಂತ ಅನ್ಕೊಳ್ತಾರೋ ಅದೇ ಟೆಕ್ನಿಕ್ ಅನ್ನ ತನ್ನ ಬೆಳವಣಿಗೆಗೋಸ್ಕರ ಬಳಸಿಕೊಳ್ಳುವಂತಹ ಒಂದು ವಿಶಿಷ್ಟವಾದ ಕಲೆಯನ್ನ ಕೃಷ್ಣ ಆ ಮೂಲಕ ಅದೇ ವೇದಿಕೆಯಲ್ಲಿ ಕಂಸನನ್ನ ಕೊಂದು ನಿಮ್ಮೆಲ್ಲರ ರಕ್ಷಣೆಗೆ ನಾನಿದ್ದೇನೆ, ಕೃಷ್ಣನನ್ನ ನೆನೆದವನಿಗೆ ಕಷ್ಟವು ಕಿಂಚಿತ್ತೂ ಇಲ್ಲ ಅನ್ನುವ ಭರವಸೆಯನ್ನ ತುಂಬುವಂತಹ ಮಹಾಕಾರ್ಯವನ್ನ ಮಾಡಿದ.
ಹೀಗೆ ಕೃಷ್ಣ ಕೇವಲ ಗೀತೆ ಸಂದರ್ಭದಲ್ಲಿ ಮಾತ್ರ ಉಪದೇಶ ಮಾಡಿದ್ದಲ್ಲ, ತನ್ನ ಬದುಕಿನುದ್ದಕ್ಕೂ ನಡೆದುಕೊಂಡ ಪ್ರತಿಯೊಂದು ಸಣ್ಣ ಘಟನೆಯೂ ಕೂಡ, ನಾನು ನಿಮಗೆ ಎಲ್ಲಾ ಘಟನೆಗಳಿಂದ ಏನು ನಮಗೆ ಲಾಭವಾಗಿದೆ ಅನ್ನೋದನ್ನ ಹೇಳಲಾರೆ, ಯಾಕೆಂದ್ರೆ ಅದು ಯೋಚಿಸಿದಷ್ಟು ವಿಸ್ತಾರಕ್ಕೆ ನಮ್ಮನ್ನ ಆಳಕ್ಕೆ ಎಳೆದೊಯ್ಯುವಂತಹ ಅಪರೂಪದ ವ್ಯಕ್ತಿತ್ವ. ಹಾಗಾಗಿ ಎಲ್ಲ ಜನರಲ್ಲಿ ಅಲ್ಲಿ ತನಕ ಇದ್ದ ಭಯ ಹೊರಟು ಹೋಯ್ತು. ಮತ್ತು ನೋಡಿ, 11 ವರ್ಷದ ಹುಡುಗ ಕಂಸನನ್ನ ಕೊಂದು ರಾಜ್ಯವನ್ನ ತಾನೇ ಸ್ವೀಕರಿಸಿ ಆಗ್ಲೇ ರಾಜ್ಯಭಾರವನ್ನ ಮಾಡುವುದಕ್ಕೆ ಹೊರಡಬಹುದಿತ್ತು. ಆದ್ರೆ ಅವನೊಂದು ಲೋಕದ ವ್ಯವಸ್ಥೆ, ಯಾರು ಅದರಲ್ಲಿ ಹಿರಿಯರಿದ್ದಾರೆ, ಯಾರು ನಾಜೂಕಿನಿಂದ ಅನುಭವ ಶಾಲಿಗಳಾಗಿದ್ದಾರೆ, ಅವರನ್ನೇ ಆ ಸ್ಥಾನದಲ್ಲಿ ಕೂಡಿಸ್ಬೇಕು ಅಂತ ಅಂದುಕೊಂಡು, ಯಾವ ಕಂಸ ತನ್ನ ತಂದೆಯಾದ ಉಗ್ರಸೇನನನ್ನೇ ಜೈಲಿನಲ್ಲಿಟ್ಟು, ನಮ್ಗೆ ಔರಂಗಜೇಬನ ನೆನಪಾದ್ರೆ ಆಶ್ಚರ್ಯ ಅಲ್ಲ, ಕಂಸನ ಪ್ರವೃತ್ತಿಯೇ ಮುಂದುವರಿಯುವುದು ಮತ್ತೆಯೂ ಕೂಡ ದುಷ್ಟರಲ್ಲಿ. ಹಾಗಾಗಿ ತನ್ನ ತಂದೆಯನ್ನು ಕೊಲ್ಲಿಲ್ಲ, ಜೈಲಲ್ಲಿಟ್ಟಿದ್ದ. ಯಾಕಂದ್ರೆ ಕೊಂದ್ರೆ ಜನಗಳು ತೀವ್ರ ತಿರುಗಿ ಬೀಳ್ತಾರೆ ಅಂತ ಅವನಿಗೆ ಅಷ್ಟೊತ್ತಿಗೆ ಅರ್ಥ ಆಗಿತ್ತು. ಹಾಗಾಗಿ ಅವನು ತಂದೆಯನ್ನ ಜೈಲಿನಲ್ಲಿಟ್ಟು ಆಮೇಲೆ ತಾನು ರಾಜ್ಯಭಾರ ಮಾಡಿ ಒಳಗಿಂದೊಳಗೆ ಅವರನ್ನ ಕೊಂದು ಮುಗಿಸ್ಬೇಕು ಅಂತ ಅನ್ಕೊಂಡ. ಆದ್ರೆ ಅಷ್ಟರಲ್ಲಿ ಕೃಷ್ಣನ ತಂದೆ ತಾಯಿಗಳನ್ನೂ ಅವನು ಬಂಧಿಸಿಟ್ಟಿದ್ದ, ಉಗ್ರಸೇನನನ್ನು ಕೂಡ ಅಧಿಕಾರದಲ್ಲಿ ಇಲ್ಲದಂತೆ ಮಾಡಿದ್ದ. ಯಾದವ ಕುಲದಲ್ಲಿ ಯಾರೆಲ್ಲ ಇದ್ರೋ ಅವ್ರೆಲ್ಲರೂ ಕೂಡ ತಮ್ಮ ಮೂಲ ವೃತ್ತಿ, ಅಂದ್ರೆ ಯಾದವರೆಲ್ಲ ಕ್ಷತ್ರಿಯರ ಮೂಲ ವೃತ್ತಿ ಏನಿತ್ತೋ ಅದು ಮರೆತು ಅವರು ಗೋವಳರಂತೆ ದನ ಕಾಯುವವರಾಗಿ, ಅಥವಾ ಕೃಷ್ಣ ಮಥುರೆಯನ್ನ ಪ್ರವೇಶ ಮಾಡುವಾಗ ಒಬ್ಬ ರಜಕನ ಮನೆಗೆ ಹೋಗ್ತಾನೆ, ಒಬ್ಬ ಬಟ್ಟೆ ಹೊಲಿಯವನ ಮನೆಗೆ ಹೋಗ್ತಾನೆ, ಒಬ್ಬ ಹೂ ಕಟ್ಟುವವನ ಮನೆಗೆ ಹೋಗ್ತಾನೆ. ಹೀಗೆ ಹಲವು ಮನೆಗಳಿಗೆ ಹೋದ ರೀತಿಯಲ್ಲಿ ನೋಡಿದಾಗ ಎಲ್ಲ ಯಾದವರು ಬೇರೆ ಬೇರೆ ಉಪವೃತ್ತಿಗಳಲ್ಲಿ ತಮ್ಮ ಬದುಕನ್ನ ಕಳೀತಾ ಇದ್ರು. ಅವರೆಲ್ಲರಿಗೂ ಕೃಷ್ಣ ಎಚ್ಚರಿಕೆ ಕೊಟ್ಟ, ನೀವು ನಿಮ್ಮ ಮೂಲ ವೃತ್ತಿಗೆ ಬರಬೇಕು. ಕ್ಷಾತ್ರ ಸತ್ತಿತು ಅಂತಂದ್ರೆ ದೇಶ ಸತ್ತಿತು ಅಂತ ಅರ್ಥ. ನಾವು ಯಾವತ್ತೂ ಕೂಡ ಕೃಷ್ಣನಿಂದ ಕಲಿಬೇಕಾದ ಸಂಗತಿ ಏನು ಅಂದ್ರೆ, ಉಳಿದಂತೆ ನಮ್ಮ ವ್ಯಕ್ತಿಗತವಾದ ಧರ್ಮವನ್ನು ಆಚರಣೆ ಮಾಡುವುದರ ಜೊತೆಗೆ ದೇಶದ ರಕ್ಷಣೆ ಅಂತ ಸಂದರ್ಭ ಬಂದಾಗ ನಮ್ಮ ಧ್ವನಿಯನ್ನ ಎತ್ತರಕ್ಕೇರಿಸ್ಬೇಕು. ಅಗತ್ಯ ಇದ್ದ ರೀತಿಯಲ್ಲಿ ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಯಾವುದೇ ರೀತಿಯಾದ ಹಿತ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅಂತ ಯಾದವರಿಗೆ ಸೂಚನೆ ಕೊಡುವ ಮೂಲಕ ನಮಗೂ ಸೂಚನೆ ಕೊಟ್ಟ. ಆಹುಕ ಅಂದ್ರೆ ಯಾದವರಲ್ಲಿ ಒಬ್ಬ ವೀರ, ಅವನನ್ನ ಮುಖ್ಯ ಸ್ಥಾನದಲ್ಲಿ ಇರಿಸಿ ಉಗ್ರಸೇನನನ್ನ ಸಿಂಹಾಸನದಲ್ಲಿ ಕೂಡಿಸಿ ಯಾದವರನ್ನೆಲ್ಲ ಒಟ್ಟು ಹಾಕಿ ಮತ್ತೆ ನಿಜವಾದ ಅರ್ಥದಲ್ಲಿ ಯದುಕುಲ ತಿಲಕ ಅಂತ ಅನ್ನಿಸಿ ಯಾದವರನ್ನ ಮತ್ತೆ ಮೂಲ ಅಂದ್ರೆ ಮುಖ್ಯವಾಹಿನಿಗೆ ತಂದು ಅವರ ಮೂಲಕ ದೇಶದಲ್ಲಿ ಇನ್ನೊಂದು ರೀತಿಯ ಒಳ್ಳೆಯ ರಾಜಕಾರಣದ ರೂಪವನ್ನ ಪ್ರತಿಷ್ಠೆಗೊಳಿಸಿದ. ಕೇವಲ ಯಾದವರನ್ನ ಮಾತ್ರ ಅಲ್ಲ, ನನ್ನ ಹುಟ್ಟಿನ ಮನೆತನದ್ರಿಂದಾಗಿ ಅವರನ್ನ ನಾನು ಗಟ್ಟಿ ಮಾಡಬೇಕು ಅಂತ ಸ್ವಾರ್ಥದಿಂದ ಮಾಡಿದ್ದಲ್ಲ. ಇಂಥ 100 ಕಡೆಗಳಲ್ಲಿ ಎಲ್ಲಿ ಅರಾಜಕತೆ ಉಂಟಾಗಿ ರಾಜಧರ್ಮ ಅನ್ನೋದು ನಷ್ಟವಾಗಿತ್ತೋ ಅಂಥ ಎಲ್ಲಾ ಕಡೆಗಳಲ್ಲೂ ಕೃಷ್ಣ ಸಾಗಿ ಶಿಶುಪಾಲನನ ಕೊಂದ ಮೇಲೆ ಅವನ ಮಗನಾದಂತಹ ದೃಷ್ಟಕೇತುವನ್ನ ರಾಜನನ್ನಾಗಿ ಮಾಡಿದ. ಜರಾಸಂಧನನ್ನ ಭೀಮನ ಮೂಲಕ ಕೊಲ್ಲಿಸಿದ ಬಳಿಕ ಅವನ ಮಗನಾದ ಸಹದೇವನನ್ನ ಅಧಿಕಾರದಲ್ಲಿ ಇರಿಸಿದ. ಕಾಶ್ಮೀರದ ದೇಶದಲ್ಲಿ ದಾಮೋದರ ಅನ್ನುವಂತಹ ರಾಜ ಕೃಷ್ಣನ ವಿರುದ್ಧ ಅತ್ಯಂತ ಸಿಟ್ಟಿನಿಂದ ಜರಾಸಂಧನಿಗೆ ಸಂತೋಷ ಆಗಬೇಕು ಅಂತ ಕಾಲು ಕೆದರಿ ಯುದ್ಧ ಮಾಡಿ ಕೃಷ್ಣನ ಕೈಯಲ್ಲಿ ಸತ್ತ. ಆದ್ರೆ ಕೃಷ್ಣ ತನ್ನ ಅಧಿಕಾರವನ್ನ ಬೆಳೆಸುವ ಯೋಚನೆ ಮಾಡದೆ ಅವನ ಮಡದಿಯಾದ ಯಶೋಮತಿಯನ್ನ ಆ ರಾಜ್ಯದಲ್ಲಿ ಕೂಡಿಸಿ ರಾಣಿಯಾಗಿಸಿ, ನಿನಗೆ ಯಾವುದೇ ರೀತಿಯ ಸಹಕಾರ ಬೇಕು ಅಂತಂದ್ರು ಯಾದವರು ನಿನ್ನ ಬೆನ್ನಿಗಿದ್ದಾರೆ ಅಂತ ಅವಳಿಗೆ ಧೈರ್ಯವನ್ನ ತುಂಬಿದ. ಆಮೇಲೆ ಪೌಂಡ್ರಕ ವಾಸುದೇವ ಅಂತ ಅವನನ್ನ ಕೊಂದು ಅವನ ಮನೆತನಕ್ಕೆ ಅಧಿಕಾರವನ್ನು ಬಿಟ್ಟುಕೊಟ್ಟ. ಇದು ಒಂದೆರಡು ಕಡೆ ಅಲ್ಲ, ಇಂಥ ಕೃಷ್ಣ ಎಲ್ಲೆಲ್ಲಿ ಯಾವ ಮನೆತನದಲ್ಲಿ ಏನೇನೋ ಅನ್ಯಾಯಗಳು ನಡೆಯಿತೋ ಅದು ಉಗ್ರಸೇನನಿಂದ ಹಿಡಿದು 100 ರಾಜರ ಅನ್ಯಾಯಗಳಿಗೆ ಪ್ರತಿರೋಧವನ್ನ ಒಡ್ಡಿ ಅದು ದುರ್ಯೋಧನನ ತನಕವೂ ಕೂಡ, ದುರ್ಯೋಧನನು ಕೂಡ ಅನ್ಯಾಯ ಮಾಡಿದ ಅನ್ನುವ ಕಾರಣಕ್ಕೆ ಅವನ ವಿರುದ್ಧ ನಿಂತ ಹೊರತು, ನೋಡಿದ್ರೆ ಅವನಿಗೆ ಬಂಧು ದುರ್ಯೋಧನನ ಮಗಳನ್ನ ಲಕ್ಷಣ ಅನ್ನೋಳನ್ನ ತನ್ನ ಮಗನಾದ ಸಾಂಬನಿಗೆ ತಂದುಕೊಂಡಿದ್ದ. ಆದ್ರೆ ಆ ಬಾಂಧವ್ಯವನ್ನ ಎಂದೂ ಕೂಡ ಕೃಷ್ಣ ತನ್ನ
ಧರ್ಮಾಧರ್ಮಗಳ ವಿವೇಚನೆಯ ನಡುವಿಗೆ ತಡೆಗೋಡೆಯಾಗಿ ಇಟ್ಟುಕೊಳ್ಳಿಲ್ಲ. ಅಥವಾ ಪಾಂಡವರನ್ನ ಬಾಂಧವರು ಅಂತ ಕರೀತಾನೆ ಅಂದ್ರೆ ಅದಕ್ಕೆ ಕಾರಣ ರಕ್ತ ಸಂಬಂಧ ಅಲ್ಲ, ಅವರಲ್ಲಿದ್ದ ಧರ್ಮನಿಷ್ಠೆ. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಕೃಷ್ಣ ಹೇಳಿದ್ದು ಕೇವಲ ತನಗೆ ಸೋದರತ್ತೆಯ ಮಕ್ಕಳು ಅನ್ನುವ ಕಾರಣಕ್ಕಲ್ಲ. ಇದೆಲ್ಲ ಕೃಷ್ಣ ನಮಗೆ ಕೊಡುವ ಪಾಠ. ಒಳಿತನ್ನ ಮಾಡಿದಾಗ ಅಸುರರೇ ಆಗಲಿ ದೇವತೆಗಳೇ ಆಗಲಿ ಅವರ ಜೊತೆಗಿರ್ತೇನೆ ನಾನು. ಒಳಿತನ್ನ ಬಿಟ್ಟು ಅಪರಾಧದ ಕಾರ್ಯವನ್ನ ಮಾಡಿದಾಗ ದೇವತೆಗಳಾದ್ರೂ ಅವರನ್ನು ನಾನು ಶಿಕ್ಷಿಸ್ತೇನೆ, ರಾಕ್ಷಸರಾದ್ರೂ ಅವರನ್ನ ನಾನು ಅವರ ಸ್ಥಾನದಿಂದ ಚ್ಯುತಗೊಳಿಸ್ತೇನೆ ಅಂತ ಕೃಷ್ಣಾವತಾರದಲ್ಲಿ ರಾಮಾವತಾರದಲ್ಲಿ ನಿರಂತರ ತೋರಿದ್ದಾನೆ. ನೋಡಿ, ವಾಲಿ ಇಂದ್ರನ ಅವತಾರವಾಗಿದ್ರೂ ಕೂಡ ರಾವಣನ ಸಹವಾಸ ಮಾಡಿ ಹೆಣ್ಣು ಹೊನ್ನು ಮಣ್ಣುಗಳಲ್ಲಿ ನಾವು ಸಮಪಾಲುದಾರರು ಅಂತನ್ನುವ ಒಡಂಬಡಿಕೆಯನ್ನ ಒಳಗಿಂದೊಳಗೆ ಒಪ್ಪಂದವನ್ನ ಮಾಡಿಕೊಂಡದ್ದಕ್ಕಾಗಿ ರಾಮ ವಾಲಿಯನ್ನ ಸಂಹರಿಸಿದ. ಹಾಗೆ ಕರ್ಣ ಸ್ವತಃ ಸೂರ್ಯನ ಅವತಾರವಾಗಿದ್ರೂ ಕೂಡ ದುರ್ಯೋಧನನಂಥವನಿಗೆ ಜೊತೆಯಾಗಿ ನಿಂತು ದ್ರೌಪದಿಯ ಮಾನಭಂಗಕ್ಕೆ ಕಾರಣನಾಗಿ ಪಾಂಡವರನ್ನ ಕಾಡಿಗೆ ಅಟ್ಟುವ ಕೆಲಸದಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದಕ್ಕಾಗಿ ಅವನನ್ನ ಅರ್ಜುನನ ಮೂಲಕ ಕೊಲ್ಲಿಸಿದ. ಅಂದ್ರೆ ದೇವತೆಗಳಾದ್ರೂ ಸರಿ ಅಥವಾ ದೈತ್ಯರಾದ್ರೂ ಸರಿ, ಒಳಿತಿಗೆ ಬೆಲೆ ಹೊರತು ಕೆಡುಕಿಗೆ ಎಂದೂ ಕೂಡ ಬೆಲೆ ಕೊಡುವವನಲ್ಲ. ಇದು ನಾವು ಮೊದಲು ಸ್ವಲ್ಪ ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಭಿ ಅನ್ನುವ ಕೃಷ್ಣನ ಮಾತು ನಮಗೆ ಈ ಕೃಷ್ಣನ ಕಥೆಯ ಸಂಗತಿಗಳನ್ನ ಗೀತೆಯ ಪ್ರತಿಯೊಂದು ಸಾಲಿನಲ್ಲೂ ಹುಡುಕಬಹುದು. ಪ್ರಸಂಗ ನೆನಪಾದದ್ದನ್ನ ಒಳಿತಿಗೆ ಎಂದೂ ಕೆಡುಕಿಲ್ಲ, ಕೆಡುತನಕ್ಕೆ ಎಂದೂ ಕೂಡ ಸುಖ ಇಲ್ಲ. ಇದು ಕೃಷ್ಣನ ಮಾತು. ನಾ ಅಸತೋ ವಿದ್ಯತೆ ಭಾವಃ ನಾ ಅಭಾವಃ ವಿದ್ಯತೆ ಅಸತಃ. ಎಂದೂ ಕೂಡ ಕೆಟ್ಟತನಕ್ಕೆ ಒಳಿತನ್ನುವುದು ಸಿಗುವುದು ಸಾಧ್ಯವೇ ಇಲ್ಲ. ಕೆಟ್ಟತನಕ್ಕೆ ಸುಖ ಇಲ್ಲ ಮತ್ತು ಸತ್ಕರ್ಮಗಳಿಗೆ ಎಂದೂ ಕೂಡ ದುಃಖ ಇಲ್ಲ. ಇದು ಕೃಷ್ಣ ಬದುಕಿನಿದ್ದಕ್ಕೂ ತೋರಿದಂತಹ ಕಾರ್ಯಭಾರ. ಮತ್ತು ಕಾರ್ಯಭಾರವನ್ನ ಸ್ವಲ್ಪ ಪ್ರಮಾಣದಲ್ಲಿ ಧರ್ಮದ ನೆಲೆಯಲ್ಲಿ ಮಾಡಿದರೆ ನಿರಂತರವಾದ ಫಲವನ್ನ ಪಡೆಯುತ್ತಾನೆ ಅನ್ನುವುದಕ್ಕೋಸ್ಕರ ಅನೇಕ ರೀತಿಯ ಜೀವನದ ಕೃಷ್ಣನ ಘಟನೆಗಳು ನಮಗೆ ಉತ್ತರ ಕೊಡುತ್ತವೆ. ಕೃಷ್ಣ ಅದನ್ನ ಮಾತಿನಲ್ಲೂ ಹೇಳಿದ, ಸ್ವಲ್ಪ ಮತ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನಾವು ಒಳ್ಳೆ ಕೆಲಸವನ್ನ ಪ್ರಾಮಾಣಿಕವಾಗಿ ನಮ್ಮ ಶ್ರಮ ಪೂರ್ತಿ ಹಾಕಿದ್ರು ಅದು ಸ್ವಲ್ಪವೇ ಆಗಿದೆ ಅಂತಾದ್ರೂ ಕೂಡ ಅದು ಮಹಾಫಲವನ್ನೇ ಕೊಡುತ್ತೆ. ನಮ್ಮ ಪ್ರಯತ್ನ ಪೂರ್ತಿ ಇದೆ, ಆದ್ರೆ ಅದರ ಕಾರ್ಯಭಾರ ಧರ್ಮದ ವಿಷಯದಲ್ಲಿ ಅತ್ಯಂತ ಸ್ವಲ್ಪವೇ ಆಗಿದೆ ಅಂತಂದ್ರೂ ಕೂಡ ಅದು ನಮಗೆ ಪೂರ್ಣ ಫಲವನ್ನೇ ಕೊಡುತ್ತೆ. ನಮ್ಮ ಪ್ರಯತ್ನ ಪೂರ್ಣ ಇದೆ ಅನ್ನೋದಕ್ಕೆ ಫಲ ಹೊರತು ನಾವು ಮಾಡಿದ ಧರ್ಮ ಕಾರ್ಯ ಪೂರ್ಣವಾಗುತ್ತೆ ಅಂತ ಯಾರಿಗೂ ಕೂಡ ಪೂರ್ಣ ಕ್ರಮದಲ್ಲಿ ಧರ್ಮವನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಧರ್ಮ ಅನ್ನೋದನ್ನು ಅರ್ಥೈಸಿಕೊಳ್ಳಿಕ್ಕೇನೆ ಇಡೀ ಜೀವನ ಬೇಕು. ಧರ್ಮಸ್ಯ ವಚನಂ ಶ್ರೇಯ ಧರ್ಮ ಜ್ಞಾನಂತು ದುಷ್ಕರಂ ಅಂತ ಕೃಷ್ಣನದ್ದೇ ಮಾತು. ಧರ್ಮ ಹೀಗ್ ಮಾಡಿ ಹಾಗ್ ಮಾಡಿ ಅಥವಾ ಧರ್ಮ ಮಾಡ್ತೇನೆ ಅಂತ ನಾವು ಮಾಡೋದು ಸುಲಭ, ಆದ್ರೆ ಧರ್ಮ ಯಾವುದು ಅಂತ ಕರೆಕ್ಟ್ ಆಗಿ ಅದನ್ನ ಅರ್ಥೈಸಿಕೊಂಡು ನಡೆಸುವುದು ತುಂಬಾ ಕಷ್ಟ. ಅದಕ್ಕೆ ಒಂದು ಮಾತು ಕೊನೆಗೆ ಏನ್ ಹೇಳಿದ್ರು ಅಂದ್ರೆ, ಭಗವಂತನಿಗೆ ಸಮರ್ಪಿಸಿ ಯಾವುದೇ ಕರ್ಮವನ್ನು ಕೂಡ ಸಮಾಜಕ್ಕೆ ಹಾನಿಯಾಗದಂತೆ ನಡೆಸುವಂತಹ ಕರ್ಮ ಏನಿದೆ ಅದನ್ನ ಒಂದರ್ಥದಲ್ಲಿ ಧರ್ಮ ಅಂತ ಹೇಳಬಹುದು. ಧರ್ಮ ಅನ್ನೋದಕ್ಕೆ ನೀವು ಯಾವ ಭಾಷೆಯಲ್ಲೂ ಕೂಡ ಪೂರ್ಣವಾದ ಅರ್ಥವನ್ನ ಬಿಡಿಸಿ ಹೇಳೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದನ್ನ ನಾವು ರಿಲಿಜನ್ ಅಂತ ಕರೆದ್ರೆ ಅದು ಧರ್ಮದ ಒಳಗಿನ ಒಂದು ಸಣ್ಣ ಇರುವೆಯ ಹೆಜ್ಜೆ. ಅದು ಧರ್ಮ ಅನ್ನೋದು ಆನೆಯ ಹೆಜ್ಜೆ ಆದ್ರೆ ಇರುವೆಯ ಹೆಜ್ಜೆ ರಿಲಿಜನ್ ಅನ್ನೋದು. ಯಾಕೆಂದ್ರೆ ರಿಲಿಜನ್ ಅನ್ನೋದಕ್ಕೆ ತುಂಬಾ ಸೀಮಿತವಾದ ಅರ್ಥ ಇದೆ, ಧರ್ಮ ಅನ್ನೋದಕ್ಕೆ ನೂರಾರು ಅರ್ಥ ಇದೆ. ಕೃಷ್ಣ ಅದನ್ನ ಅನೇಕ ಬಾರಿ ತೋರಿಸಿಕೊಟ್ಟಿದ್ದಾನೆ. ಸುಳ್ಳು ಹೇಳುವುದು ಕೂಡ ಒಂದೊಂದು ಕಾಲದಲ್ಲಿ ಧರ್ಮ ಆಯಿತು ಅನ್ನೋದು ಕೂಡ ಕೃಷ್ಣನಂತೆ ಒಂದು ವ್ಯಾಖ್ಯಾನ. ಇದು ನಾವು ಬಹಳ ಜನ ಏನು ಅಂದ್ರೆ ಕೃಷ್ಣ ತಪ್ಪು ಮಾಡಿ ಸಮರ್ಥಿಸಿಕೊಳ್ತಾನೆ ಅಂತ ಹೇಳೋರಿದ್ದಾರೆ, ಅಥವಾ ಕೃಷ್ಣ ತಪ್ಪು ಮಾಡಿದ್ದಕ್ಕೇನೆ ಅವನಿಗೆ ಕೊನೆಗೆ ಬಾಣದ ಪೆಟ್ಟು ಬಿದ್ದು ಬೇಡನಿಂದ ಸತ್ತ ಅಂತ ಹೀಗೆಲ್ಲ ವ್ಯಾಖ್ಯಾನ ಮಾಡೋರಿದ್ದಾರೆ. ಆದ್ರೆ ಧರ್ಮರಾಜನ ಕೈಯಲ್ಲಿ ಹೇಳಿಸಿದ ಸುಳ್ಳು ನಮ್ಗೆ ಮೇಲ್ನೋಟಕ್ಕೆ ವ್ಯಾಖ್ಯಾನ ಮಾಡೋದು ತುಂಬಾ ಕಷ್ಟ. ಆದ್ರೂ ಕೃಷ್ಣನಂತೆ ಮಾತಿನಲ್ಲಿ ನೋಡಿದರೆ ಧರ್ಮಸ್ಯ ವಚನಂ ಶ್ರೇಯ ಅನ್ನೋ ಮಾತನ್ನ ಹೇಳಿದಾಗ ಯತ್ಸತಾಂ ಹಿತಮತ್ಯಂತಂ ತತ್ ಸತ್ಯಮ ವಿಧೀಯತೆ. ಯಾವುದು ಸಜ್ಜನರಿಗೆ ಹಿತವನ್ನುಂಟು ಮಾಡುತ್ತೋ ಅದನ್ನ ಸತ್ಯ ಅಂತ ಕರಿಬೇಕು. ಪಾಂಡವರ ವಿರುದ್ಧ ದ್ರೋಣ ಹಿಂದಿನ ದಿನ 10,000 ತಲೆಗಳನ್ನ ದಿನವೊಂದಕ್ಕೆ ತೆಗೀತೇನೆ ಅಂತ ದುರ್ಯೋಧನನ ಪರವಾಗಿ ಮಾಡಿದ ಪ್ರತಿಜ್ಞೆ
ಒಬ್ಬ ನಿಸ್ಪೃಹವಾಗಿ ಬದುಕಿದ ದ್ರೋಣನಿಗೆ ಅದು ಬದುಕಿನದ್ದಕ್ಕೂ ಅತ್ಯಂತ ಕರಿ ಚುಕ್ಕೆಯಾಗಿ ಉಳಿಯುತ್ತಿತ್ತು. ಧರ್ಮಿಷ್ಠರನ್ನ ಅಧರ್ಮಿಷ್ಠರ ಪರವಾಗಿ 10,000 ತಲೆಗಳನ್ನ ತೆಗೀತೇನೆ ಅಂತ ಅನ್ನೋದು ಕ್ಷಾತ್ರ ಧರ್ಮದಲ್ಲಿ ಇಲ್ಲದ, ವಸ್ತುತಃ ಆತ ಆಚಾರ್ಯ ಪುರುಷ, ವಿದ್ಯೆಯನ್ನ ಬೋಧಿಸ್ಬೇಕು ಹೊರತು ಯುದ್ಧದಲ್ಲಿ ತೊಡಗುವುದು ಅವನಿಗೆ ಸ್ವಧರ್ಮ ಅಲ್ಲ. ಅಪಾಯ ಕಾಲ ಬಂದಾಗ ಕೆಲವೊಮ್ಮೆ ಅಂತಹ ನಿಯಮ ಇದೆ. ಇದು ಅಪಾಯದ ಕಾಲ ಅಲ್ಲ, ಮಾತಿಗೆ ಕಟ್ಟು ಬಿದ್ದ ಕಾಲ. ದುರ್ಯೋಧನ ನೀವೇ ನನಗೆ ರಕ್ಷಿಸ್ಬೇಕು ಅಂತ ಕೇಳಿಕೊಂಡದ್ದಕ್ಕೋಸ್ಕರ ಒಪ್ಪಿಕೊಂಡು, ಅಂದ್ರೆ ಆಗುದಿಲ್ಲ ಹೇಳಲಿಕ್ಕಾಗದೇ ಇರುವ ಸ್ಥಿತಿಯಲ್ಲಿ ಹೇಳಿದ ಮಾತು, ಅದು ಧರ್ಮ ಆಗಬೇಕಾಗಿಲ್ಲ. ಅದರಿಂದಾಗಿ ಕೃಷ್ಣ ಯೋಚನೆ ಮಾಡಿದ, ದ್ರೋಣನ ಸಾವಿನಲ್ಲಿ ದ್ರೋಣನಿಗೆ ಹಿತ ಇದೆ, ಅದಕ್ಕೋಸ್ಕರ ಅಶ್ವತ್ಥಾಮ ಹತಃ ಅನ್ನುವ ಮಾತು ಹೇಳು ಅಂದ್ರೆ ಈ ಧರ್ಮರಾಜ ಕೊನೆಗೆ ಕುಂಜರ ಅಂತ ಮೆತ್ತಗೆ ಹೇಳಿ ನಾನ್ ಸುಳ್ಳು ಹೇಳಿಲ್ಲಪ್ಪ ಅಂತ ತನ್ನ ಬುದ್ಧಿವಂತಿಕೆಯನ್ನು ತೋರಿಸ್ಲಿಕ್ಕೆ ಹೋದ. ಆದ್ರೆ ಕಾರ್ಯ ಆಯ್ತು, ದ್ರೋಣ ಬಚಾವಾದ, ದುರ್ಯೋಧನನ ಪರವಾಗಿ ಯುದ್ಧ ಮಾಡಿ ಆಗಿಲ್ಲ. ಹೀಗೆ ಕೃಷ್ಣ ಸತ್ಯ ಅಂದ್ರೆ ಯಾವುದು? ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಅಂತ ಅರ್ಥ ಅಲ್ಲ, ಕಂಡದ್ದನ್ನು ಕಂಡ ಹಾಗೆ ಹೇಳ್ತೇನೆ ಅನ್ನೋ ಅರ್ಥ ಅಲ್ಲ. ಇದು ನಮ್ಮ ಲೋಕದಲ್ಲಿ ಗೊತ್ತಿದೆ ನಮಗೆ. ಯಾರೋ ಒಬ್ಬ ಹಾರ್ಟ್ ಪೇಷಂಟು ಆಸ್ಪತ್ರೆಯಲ್ಲಿ ಇದ್ದಾಗ ಹಿಂದಿನ ದಿವಸ ಬಿದ್ದ ಮಳೆಗೆ ಮನೆ ಬಿದ್ದು ಹೋಗಿದೆ ಅಂತಂದಾಗ ಅದನ್ನು ಬೆಳಿಗ್ಗೆ ಬಂದು ನೋಡ್ರಿ, ನೀವು ಅಷ್ಟು ಕಷ್ಟಪಟ್ಟು ಕಟ್ಟಿದ ಮನೆ ಬಿದ್ದೇ ಹೋಯಿತು ಅಂತ ಎಷ್ಟೋಡ್ತಾಯ್ತಾನು. ಆವಾಗ ನೀವು ಸತ್ಯ ಹೇಳುದಲ್ಲ, ಏನು ಚೂರು ಆಚೀಚೆ ಆಗಿದೆ, ಸರಿ ಹೋಗುತ್ತೆ, 4 ದಿವಸದಲ್ಲಿ ಅದಕ್ಕೆಲ್ಲ ಸರಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ಆಗ ಸುಳ್ಳೇ ಹೇಳ್ಬೇಕು. ಅವ್ರು ಬದುಕಬೇಕು ಅಂದ್ರೆ ಸುಳ್ಳು ಹೇಳ್ಬೇಕು. ಆ ಸುಳ್ಳು ಹೇಳಿ ಆಮೇಲೆ ಅವನ ಹೃದಯ ಗಟ್ಟಿ ಆಯ್ತು ಅಂದ್ರೆ, ಇಲ್ಲರಿ ಆ ಮಳೆ ಅಷ್ಟು ಜೋರಿತ್ತು, ನಿಮ್ ಮನೆ ಗಟ್ಟಿನೇ ಇತ್ತು, ಮಳೆ ಅಷ್ಟು ಜೋರಾದಾಗ ಏನ್ರಿ ಹಿಮಾಲಯನೇ ಅಲ್ಲಾಡತ್ತಂತೆ, ನಿಮ್ ಮನೆ ಏನ್ ದೊಡ್ಡ ವಿಷಯ, ಹೊಸ್ತು ಕಟ್ಟಿದ್ರಾಯ್ತು, ನಾವಿದ್ದೇವೆ ನಿಮ್ ಜೊತೆಗೆ ಅಂತ ಅದನ್ನ ಹೇಗೆ ನಿಧಾನಕ್ಕೆ ಅವನಿಗೆ ಬೇಸರ ಆಗದಂತೆ ಹೇಳಬೇಕು ಅನ್ನುವುದನ್ನು ಯೋಚನೆ ಮಾಡ್ಬೇಕು ಹೊರತು, ಇಲ್ಲ ಇಲ್ಲ ನಾನು ಈಗ್ಲೇ ಸತ್ಯ ಹೇಳ್ತೇನೆ ಅಂದ್ರೆ ಒಂದು ಜೀವ ಹೋಗುತ್ತೆ. ಅದರಿಂದಾಗಿ ಸತ್ಯ ಹೇಳುವುದು ಅನ್ನುವುದು ಒಂದು ಕೆಟ್ಟ ಕೆಲಸಕ್ಕೆ ಕಾರಣ ಆಗುತ್ತೆ ಅಂದ್ರೆ ಅದು ಸತ್ಯ ಅಲ್ಲ, ಅದು ಸುಳ್ಳಾಗುತ್ತೆ. ಒಂದು ಸುಳ್ಳು ಅನ್ನೋದು ಒಬ್ಬರ ಬದುಕನ್ನು ಉಳಿಸತ್ತೆ ಅಂದ್ರೆ, ಕೃಷ್ಣನೇ ಒಂದು ಕತೆ ಹೇಳ್ತಾನೆ. ಅರ್ಜುನ ಇದೇ ಪ್ರಶ್ನೆ ಮಾಡ್ತಾನೆ, ಹೇಗೆ ಕೃಷ್ಣ ನೀನು ನನ್ನ ಅಣ್ಣನ ಬಾಯಲ್ಲಿ ಸುಳ್ಳು ಹೇಳಿಸುವ ಪ್ರಯತ್ನ ಮಾಡಿದಿ? ಅಲ್ಲ, ನಾನೊಂದು ಆ ಕತೆ ಹೇಳ್ತೇನೆ, ಅದನ್ನು ಪೂರ್ಣ ಮಾಡು. ವರ್ತಕ ಕಾಡುದಾರಿಯಲ್ಲಿ ತನ್ನ ಸಂಪತ್ತನ್ನ ತನ್ನ ಮಗಳ ಮದುವೆಗಾಗಿ ಹೊತ್ತುಕೊಂಡು ಹೋಗುವಾಗ ದಾರಿಯಲ್ಲಿ ಸಿಕ್ಕಿದ ದರೋಡೆಕೋರರು ಆತನನ್ನು ಅಟ್ಟಿಸಿಕೊಂಡು ಬರ್ತಾರೆ. ಒಬ್ಬ ಮೌನದಲ್ಲಿದ್ದಂತಹ ಮುನಿಯ ಆಶ್ರಮಕ್ಕೆ ಬಂದಾಗ ಅಲ್ಲಿ ಅವನು ಕೇಳಿಕೊಳ್ಳುತ್ತಾನೆ, ನನಗೆ ಆಶ್ರಯ ಕೊಡು ಅಂತ. ಆದ್ರೆ ಮೌನದಲ್ಲಿ ಇರ್ತಾನೆ, ಸತ್ಯವನ್ನೇ ಹೇಳ್ತೇನೆ ಎನ್ನುವ ವ್ರತದಲ್ಲಿ ಇರ್ತಾನೆ. ಅದರಿಂದ ಅವನೇನು ಮಾತಾಡಿಲ್ಲ, ಅಲ್ಲೇ ಆಶ್ರಮದ ಹಿಂಭಾಗದಲ್ಲಿ ಅಡಗಿ ಕೂಡುತ್ತಾನೆ. ದರೋಡೆಕೋರರಿಗೆ ನಿಧಾನಕ್ಕೆ ಕೇಳ್ತಾರೋ, ಕತ್ತು ಹಿಡಿದು ಕೇಳ್ತಾನೆ. ಆಗ ಆ ಮುನಿ ಏನ್ ಹೇಳ್ಬೇಕು ಹೇಳು ಅಂತ ಅರ್ಜುನನಿಗೆ ಹೇಳ್ತಾನೆ. ನನಗೆ ಕಾಣಿಸಿದ್ದಾನೆ, ಆಶ್ರಮದಲ್ಲಿ ಇದ್ದಾನೆ ಅಂತ ಸತ್ಯ ಹೇಳ್ಬೇಕೋ, ಅಥವಾ ನನಗೆ ಗೊತ್ತಿಲ್ಲ ಈ ದಾರಿಯಲ್ಲಿ ಎಲ್ಲೋ ಯಾರೋ ಓಡಿ ಹೋದ್ರು ಅಂತ ಸುಳ್ಳು ಹೇಳ್ಬೇಕು? ಅವನು ಒಂದು ವೇಳೆ ಸುಳ್ಳು ಹೇಳಿದ ಅಂದ್ರೆ ಒಬ್ಬನ ಜೀವ ಉಳಿಯತ್ತೆ, ಕಷ್ಟಪಟ್ಟು ದುಡಿದ ವಸ್ತು ಅವನ ಕೈ ಸೇರಿ ಮಗಳ ಜೀವನ ಸಾರ್ಥಕವಾಗುತ್ತೆ. ಸತ್ಯ ಹೇಳಿದ್ರೆ ಯಾರದ್ದೋ ಬೆವರಿನ ಶ್ರಮ ಇನ್ಯಾರದ್ದೋ ಕೈ ಸೇರಿ ಆತನೂ ಪ್ರಾಣ ಕಳ್ಕೊಳ್ತಾನೆ, ಅವನ ಮಗಳ ಮದುವೆಯೂ ನಿಂತು ಹೋಗುತ್ತೆ. ಒಬ್ಬನ ಕಷ್ಟಪಟ್ಟ ಸಂಪತ್ತು ಇನ್ನೊಬ್ಬರಿಗೆ ಅನಾಯಾಸವಾಗಿ ಸಿಗುವ ಮೂಲಕ ಅಧರ್ಮ ಅನ್ನೋದು ತಾಂಡವ ಮಾಡುತ್ತೆ. ನೀನು ಹೇಳಿದ ಒಂದು ಸತ್ಯ ಅಧರ್ಮದ ತಾಂಡವಕ್ಕೆ ಕಾರಣ ಆಗುತ್ತೆ ಅಂದ್ರೆ ಅದು ಸತ್ಯ ಅಲ್ಲ. ಈ ಅರ್ಥದಲ್ಲಿ ಕೃಷ್ಣ ಸುಳ್ಳು ಹೇಳಿಸಿದ್ದು ಹೊರತು ನಮಗೆ ಎಲ್ಲಿ ಬೇಕಾದ್ರೂ ಬಚಾವಾಗ್ಲಿಕ್ಕೆ ರಾಜತಂತ್ರದಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ ಅನ್ನುವ ಅರ್ಥದಲ್ಲಿ ಕೃಷ್ಣ ಸುಳ್ಳು ಹೇಳಿದ್ದಲ್ಲ. ನಮಗಿದು ಅರ್ಥ ಆಗುವ ತನಕ ಕೃಷ್ಣನ ವಿಶೇಷ ಪ್ರೀತಿಯನ್ನ ಸಂಪಾದಿಸುವುದು ಕಷ್ಟ. ಯಾಕಂದ್ರೆ ಕೃಷ್ಣನ ಬದುಕು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟದ ಸಂಗತಿ. ಹೀಗೆ ಕೃಷ್ಣ ಬದುಕಿನುದ್ದಕ್ಕೂ ನಡೆದು ತೋರಿಸಿದ್ದು ಮಾತ್ರ ಅಲ್ಲ, ನುಡಿದು ತೋರಿಸಿದ್ದು ಅನ್ನುವುದಕ್ಕೋಸ್ಕರ ಅನೇಕ ರೀತಿಯ ಪ್ರಕರಣಗಳನ್ನ ನಾವು ಅರ್ಥ ಮಾಡಿಕೊಳ್ಬಹುದು. ಪಾಂಡವರಿಗೆ ಹೇಳಿದ ಯುದ್ಧದಲ್ಲಿ ಸೋಲು ಗೆಲ್ಲುವುದು ಎರಡೂ ಕಡೆಗೆ ಹೇಗೆ ಬೇಕಾದ್ರೂ ಆಗ್ಬಹುದು. ನಾವ್ ಯಾವತ್ತೂ ಕೂಡ ನಾನೇ ಗೆಲ್ಲಬೇಕು ಅಂತ ಓವರ್ ಕಾನ್ಫಿಡೆನ್ಸ್ ಅನ್ನೋದು ತಪ್ಪು, ಅವರು ಸಾಯ್ಬೇಕು ಅಂತ ದ್ವೇಷಕ್ಕೆ ಸಾರುವುದು ತಪ್ಪು. ನಾವು ನಮ್ಮ ಕೆಲಸ ಮಾಡ್ತೇವೆ, ಒಳ್ಳೆ ಯುದ್ಧಕ್ಕೆ ಒಳ್ಳೆಯ ಫಲ ಸಿಗುತ್ತೆ ಅಂತ ಆದಾಗ ನಾವು ಅದನ್ನು ಪಡ್ಕೊಂಡೆ ಭುಕ್ತ್ವಾ ಭೋಕ್ಷಸೆ ಮಹಿ ಜಿತ್ವಾ ಪ್ರಾಪ್ಸ್ಯಸೆ ರಾಜ್ಯಂ. ನೀನು ಒಂದು ವೇಳೆ ರಾಜ್ಯವನ್ನ ಪಡೆಯಲೂಬಹುದು, ಸಾಧ್ಯ ಆಗುತ್ತೆ. ಹೀಗೆ ಕೃಷ್ಣನ ಜೀವನದ ಪ್ರತಿಯೊಂದು ಘಟನೆಯೂ ಕೂಡ ನಮಗೆ ಬದುಕಿನಲ್ಲಿ ಒಳ್ಳೆಯ ಮಾರ್ಗದರ್ಶನ ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ನಾನು ಹೀಗೆ ಮಾತು ಬೆಳೆಸ್ತಾ ಹೋದ್ರೆ ಮುಗಿಯುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಕೃಷ್ಣನ ಬದುಕಿನ ಬಗ್ಗೆ ಅಥವಾ ಗೀತೆಯಲ್ಲಿ ಬಂದ ಸಂಗತಿಗಳ ಬಗ್ಗೆ
ಏನಾದ್ರೂ ಜಿಜ್ಞಾಸೆ ಇದ್ರೆ ನೀವು ಅದನ್ನು ಕೇಳಿದ್ರೆ, ನೀವು ಸೇರಿದ್ರೆ ಮಾತ್ರ ಈ ಮಾತಿಗೆ ನಾನು ಒಂದು ನಿಮ್ಮ ಮನಸ್ಸಿನಲ್ಲಿ ಪೂರ್ವರಂಗ ಸಿದ್ಧ ಆಗ್ಲಿ ಅನ್ನೋದಕ್ಕೋಸ್ಕರ ಇಷ್ಟೊತ್ತು ಮಾತನಾಡಿದೆ. ಇನ್ನು ಕ್ಲುಪ್ತವಾಗಿರ್ಲಿ ಪ್ರಶ್ನೆ, ಸೀಮಿತ ಅವಧಿಯಲ್ಲಿರ್ಲಿ, ತೀರಾ ದೀರ್ಘವಾದ ಪ್ರಶ್ನೆಗಳು ಇದ್ರೆ ನಾವು ಉತ್ತರ ಕೊಡುವವರಿಗೆ ಮತ್ತು ಸಂಗತಿ ಕಷ್ಟ ಆಗುತ್ತೆ. ಕರೆಕ್ಟ್ ಆಗಿ ಯೋಚನೆ ಮಾಡಿ ಫಾರ್ಮ್ ಮಾಡಿ ಆಮೇಲೆ ಕೇಳ್ಬೇಕು. ಕೇಳಿದ್ರೇನೆ ನಾನು ಬುದ್ಧಿವಂತ ಅಂತನೂ ಅಲ್ಲ, ಅಥವಾ ಕೇಳಿದ ತಕ್ಷಣ ನಾನು ದಡ್ಡನಾಗ್ತೇನೋ ಅನ್ನುವ ಭಯವೂ ಬೇಡ. ಮುಕ್ತವಾಗಿರ್ಲಿ ಯೋಚನೆ, ಸ್ಪಷ್ಟವಾಗಿರ್ಲಿ, ನಿಖರವಾಗಿರ್ಲಿ. ನಿಮ್ಗೆ ಆ ಪ್ರಶ್ನೆ ಪ್ರಾಮಾಣಿಕವಾಗಿರ್ಲಿ. ಕೇಳ್ಬೇಕಿತ್ತು ಅದಕ್ಕೋಸ್ಕರ ಒಂದು ಕೇಳೋಣ ಅಂತ ಖಂಡಿತ ಯೋಚನೆ ಮಾಡಬೇಡಿ. ಕೇಳಿ ಆಮೇಲೂ ಆ ವಿಷಯ ಮಾತಾಡ್ತಾ ಹೋಗುವ ಇನ್ನೂ ಸ್ವಲ್ಪ ಉಳಿದದನ್ನು ನಾವು ಆ ಜಿಜ್ಞಾಸೆಯಲ್ಲಿ ಕಳೆದ್ರೆ ನಾವು ಕೃಷ್ಣನ ನಿಜವಾದ ತಿಳುವಳಿಕೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿದಂತಹ ಒಂದು ಸೌಖ್ಯ ನಮಗೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಜಿಜ್ಞಾಸೆ ಇದ್ರೆ ಯಾರಾದ್ರೂ ಕೇಳಬಹುದು. ಒಬ್ಬೊಬ್ಬರೇ ಕೇಳಿ, ಒಟ್ಟಿಗೆ ಎಲ್ಲರೂ ಕೇಳಿದ್ರು ಇಷ್ಟ. ಹೇಳಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಬಹಳ ಜ್ಞಾನಿಗಳು ಹಾಗೂ ಬಹಳ ಅಧ್ಯಯನ ಮಾಡಿರುವಂತಹ ಒಬ್ರು ನಮ್ಮ ಮುಂದೆ ಇದ್ದಾರೆ. ನಿಜವಲ್ಲ ಅವರಲ್ಲಿ ಏನಾದ್ರು ಅಧ್ಯಯನದ ಪ್ರಶ್ನೆ ಅಲ್ಲ, ನನಗೆ ಗೊತ್ತಿದ್ದನ್ನ ನಿಮ್ ಜೊತೆಗೆ ಹಂಚ್ಕೊಳ್ತೇನೆ ಅಷ್ಟೇ. ಖಂಡಿತ ಈ ವೇದಿಕೆ ಮುಕ್ತವಾಗಿದೆ. ಯಾರಾದ್ರೂ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ಖಂಡಿತ ಕೇಳಬಹುದು. ಅಥವಾ ನಿಮಗೆ ಕೇಳಲಿಕ್ಕೆ ಕಿರಿಕಿರಿ ಆಗುತ್ತೆ ಅಂದ್ರೆ ನೀವು ಮೆಸೇಜ್ ಬಾಕ್ಸ್ ಅಲ್ಲೂ ಹಾಕ್ಬೋದು, ನಾನು ನೋಡ್ಕೊಂಡು ಉತ್ತರ ಕೊಡ್ತೇನೆ. ಪ್ರತಿಮಾ ವಿಜಯ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೇಳಿ. ನಮಸ್ತೆ ದಿನೇಶ್ ಅವರೇ, ನಮಸ್ತೆ ಕೃಷ್ಣವಾಡಿ ಅವರೇ. ನಿಮ್ಮದು ತುಂಬಾ ತುಂಬಾ ಇದನ್ನ ಎಲ್ಲರಿಗೂ ಜನ್ಮಾಷ್ಟಮಿ ಶುಭಾಶಯಗಳು. ನಂದು ಪ್ರಶ್ನೆ ಅಂತಿಲ್ಲ, ನಾನು ನಿಮ್ದು ತುಂಬಾ ಇದು ವಿಕ್ರಮ ವಾಹಿನಿಯಲ್ಲಿ ಭಗವದ್ಗೀತೆದೆಲ್ಲ ಹೇಳ್ತಿದ್ರಲ್ಲ, ಶ್ಲೋಕಗಳ ಅರ್ಥ ಎಲ್ಲ ವಿಶ್ಲೇಷಣೆ ಇದೆಲ್ಲ ಕೇಳಿಸ್ಕೊಂಡಿದೀನಿ. ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಮ ಜ್ಞಾನಗಮ್ಯ ಪ್ರಸರಣ ಇದ್ರಲ್ಲಿ ವಿಷ್ಣು ಸಹಸ್ರನಾಮ, ನರಸಿಂಹ ಸ್ತೋತ್ರ ಎಲ್ಲ ಹೇಳಿದ್ದೀರಾ. ಅದರಿಂದ ನಮ್ಗೆ ಕೃಷ್ಣನ್ ಬಗ್ಗೆ ಆಗ್ಲಿ ದೇವ್ರ ಬಗ್ಗೆ ಆಗ್ಲಿ ತುಂಬಾ ಒಲವು ಬಂತು. ಅದರಿಂದ ನನ್ನ ಕಡೆಯಿಂದ ನಿಮ್ಗೆ ಕೃತಜ್ಞತೆಗಳು. ಧನ್ಯವಾದ. ತುಂಬಾ ಸಂತೋಷ ಆಯ್ತು. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ತೆ. ಹೇಳಿ. ಖಂಡಿತ ಬೇಸರಿಕೆ ಅಥವಾ ದೇವರಿಕೆ ಅಥವಾ ನಾನ್ ಕೇಳಿಬಿಟ್ರೆ ಏನು ನನ್ ದಡ್ತನ ಅಂತ ಅನ್ಸುತ್ತೆ ಅಂತ ಅನ್ಕೊಳ್ಬೇಡಿ. ಖಂಡಿತ ಕೇಳಿ. ನಾವ್ ಎಷ್ಟು ಕಲ್ತ್ರು ಕಲೀಲಿಕ್ಕೆ ಇನ್ನು ಇದ್ದೇ ಇದೆ. ನಾವೆಲ್ಲರೂ ವಿದ್ಯಾರ್ಥಿಗಳೇ ಸಾಯುವ ತನಕವೂ ಕೂಡ. ಮುಕ್ತವಾಗಿ ಕೇಳಿ. ನಾವೆಲ್ಲರೂ ಕೂಡ ವಸುದೈವ ಕುಟುಂಬಕಂ, ನಾವೆಲ್ಲ ಕೃಷ್ಣನ ಒಂದು ಅನ್ವಯಗಳೇ. ಇಲ್ಲಿ ಯಾವುದೇ ಸಂದೇಹ ಬೇಡ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಒಂದು ಪ್ರಶ್ನೆ ಇತ್ತು. ಪ್ರಶ್ನೆ ಅಂತ ಹೇಳಕ್ಕಾಗಲ್ಲ, ಈ ಮುಂದಿನ ಪೀಳಿಗೆಗೆ ಅಥವಾ ನಮ್ಮ ಮಕ್ಕಳಿಗೆ ಇದನ್ನ, ಬಿಕಾಸ್ ಅವರು ನೆಕ್ಸ್ಟ್ ಜನರೇಷನ್ಗೆ ತಗೊಂಡು ಹೋಗೋರಾಗಿರ್ತಾರೆ. ಅವ್ರಿಗೆ ನಾವು ಯಾವ ರೀತಿಯ ಪ್ರಯತ್ನ ಪಟ್ರೆ ಅದು ಹೋಗತ್ತೆ ಅನ್ನೋದು ಒಂದು, ಐ ಮೀನ್ ಎವ್ರಿ ಡೇ ಥಾಟ್, ಅದು ಹೇಗ್ ಮಾಡೋದು ಅನ್ನೋದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ. ದಿನೇಶ್ ಅವ್ರು ಇದ್ದಾರಲ್ಲ, ಅದು ಖಂಡಿತ ಹೌದು. ಅಂತ ಪ್ರಯತ್ನಗಳೇ ತುಂಬಾ ಆಗ್ಬೇಕಷ್ಟೆ. ಅದು ಒಂದು ಸಾಕಾಗುದಿಲ್ಲ. ಇಂತಹದ್ದು ನೂರಾರು ಪ್ರಯತ್ನಗಳಾಗ್ಬೇಕು. ನಾವು ಯಾರದನ್ನ ವಿರೋಧಿಸ್ತಾರೋ ಅವರ ಹತ್ರ ಜಗಳಾಡಿ ಏನು ಉಪಯೋಗ ಇಲ್ಲ. ಯಾಕೆಂದ್ರೆ ಅವರಿಗೆ ಜಗಳ ತೆಗೆಯುವ ಉದ್ದೇಶ ಉತ್ತರ ಬೇಕು ಅಂತಲ್ಲ, ಕದಡಬೇಕು ಅಂತ ಅಷ್ಟೇ ಉದ್ದೇಶ ಇರುತ್ತೆ. ನಾವು ಅದಕ್ಕೆ ತಲೆನೇ ಕೆಡಿಸ್ಕೊಳ್ಬಾರ್ದು. ಯಾರೇ ಏನೇ ನಿಂದೆ ಮಾಡ್ಲಿ, ಏನೇ ಅದರ ವಿರುದ್ಧವಾದ ಮಾತುಗಳಾಗ್ಲಿ, ನಾವು ಇವತ್ತಿನ ಡೇ ಟು ಡೇ ಲೈಫ್ ಅಲ್ಲಿ ಹೇಗೆ ಕೃಷ್ಣನ ಬದುಕು ಅಥವಾ ಗೀತೆ ಅಥವಾ ಇನ್ನುಳಿದ ಯಾವುದೇ ತರದ ಭಾರತೀಯ ಸಂಸ್ಕೃತಿಯ ಪ್ರಾಚೀನ ಸಂಗತಿಗಳು ನಮಗೆ ಹೇಗೆ ಇವತ್ತಿಗೂ ಉಪಯುಕ್ತವಾಗತ್ತೆ ಅನ್ನುವ ತರ ಯೋಚನೆ ಮಾಡಿ, ಅವರ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ತಿಳಿದವರ ಹತ್ರ ಕರ್ಕೊಂಡು ಹೋಗಿ ನಾವು ಉತ್ತರ ಕೊಡ್ಬೇಕು. ನಮ್ಮಲ್ಲಿ ಒಂದು ಬಹುಶಃ ಬದಲಾಗಬೇಕಾದ ಆಲೋಚನೆಯ ಕ್ರಮ ಏನು ಅಂದ್ರೆ, ಮಕ್ಕಳೇನಾದ್ರೂ ನಾವು ಪ್ರಶ್ನೆ ಕೇಳಿದ್ರೆ ಒಂದೋ ನಾವು ತೇಲಿಸಿ ಉತ್ತರ ಕೊಡ್ತೇವೆ, ನಮ್ಗೆ ಗೊತ್ತಿರುತ್ತೆ ಒಳಗೆ ಉತ್ತರ ಗೊತ್ತಿಲ್ಲ ಅಂತ, ಆದ್ರೂ ನಾವೇನೋ ತೇಲಿಸ್ತೇವೆ ಒಂದು. ಅಥವಾ ನಾವು ಯಾರು ದೊಡ್ಡವರ ಹತ್ರ ಹೀಗೆಲ್ಲ ಪ್ರಶ್ನೆ ಕೇಳಿ ಕಿರಿಕಿರಿ ಮಾಡಿಲ್ಲ, ನೀವ್ ಯಾಕೆ ಹೀಗೆ ಕಿರಿಕಿರಿ ಮಾಡ್ತೀರಿ ಅನ್ನುವ
ಆ ಸಿಟ್ಟನ್ನ ಹೇಗ್ ತೋರಿಸ್ತೇವೆ ಅಂದ್ರೆ ದೊಡ್ಡವ್ರು ಹೇಳಿದ ಮಾಡ್ಬೇಕಷ್ಟೇ, ಅದ್ಮೇಲೆ ಪ್ರಶ್ನೆ ಮಾಡಬಾರದು ಅಂತ ನಾವು ಅವರನ್ನು ಮುಚ್ಚಿಸ್ತೇವೆ. ಆಗ ಅವ್ರು ಒಳಗಿನಿಂದ ಫಿಕ್ಸ್ ಆಗ್ತಾರೆ, ಇವ್ರಿಗೆ ಏನೂ ಗೊತ್ತಿಲ್ಲ, ಆದ್ರಿಂದಾಗಿ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಇವ್ರ ಹತ್ರ ಸಾಧ್ಯ ಆಗ್ತಿಲ್ಲ. ಅಂದ್ರೆ ನಮ್ಮ ಗೊತ್ತೇ ಇಲ್ಲದ ಹಾಗೆ ಒಳಗಿನಿಂದ ಒಂದು ತಿರಸ್ಕಾರದ ಭಾವ ಬರುತ್ತೆ. ಇದರ ಬಗ್ಗೆ ಒಂದು ಹೇವರಿಕೆ ಶುರುವಾಗುತ್ತೆ. ನಾವು ಅದಕ್ಕೆ ಅವಕಾಶ ಕೊಡದೆ ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ, ನಾನು ಈ ವಿಷಯದಲ್ಲಿ ಇನ್ನೂ ಕೂಡ ತಿಳುವಳಿಕೆಯನ್ನು ಪಡೆಯಬೇಕಾದದ್ದಿದೆ, ಅದಕ್ಕೋಸ್ಕರ ತಿಳಿದವರ ಬಳಿ ನಿನ್ನನ್ನು ಕರ್ಕೊಂಡು ಹೋಗಿ ಬೇಕಿದ್ರೆ ಈ ಪ್ರಶ್ನೆಗಳಿಗೆ ಅಷ್ಟಕ್ಕೂ ಏನು ಯೋಚನೆ ಮಾಡದೆ ನೀನ್ ಕೇಳು, ಅವ್ರನ್ನ ಉತ್ತರ ಪಡ್ಕೋ ಅಂತ ನಾವು ಒಂದ್ ಸ್ವಲ್ಪ ಈ ವಿಷಯದಲ್ಲಿ, ಅದು ಧರ್ಮದ ವಿಷಯದಲ್ಲಿರ್ಬೋದು, ಕಥೆಗಳ ವಿಷಯದಲ್ಲಿರ್ಬೋದು, ಅಥವಾ ಒಟ್ಟು ಭಾರತೀಯ ಸಂಸ್ಕೃತಿಯ ಪರಂಪರೆಯ ಕುರಿತಾದ ಯಾವುದೇ ತರದ ಆಚರಣೆಗಳ ವಿಷಯದಲ್ಲಿರ್ಬೋದು, ಎಲ್ಲದಕ್ಕೂ ಒಂದು ಪ್ರಾಮಾಣಿಕವಾದ ಉತ್ತರ ಇರುತ್ತೆ. ಆದ್ರೆ ನಾನು ಪ್ರಶ್ನೆ ಕೇಳಿದ ತಕ್ಷಣ ಅದಕ್ಕೆ ಉತ್ತರವೇ ಇಲ್ಲ ಅಂತ ನಾವು ಭಾವಿಸುವ ಹಂತಕ್ಕೆ ಹೋದ್ರೆ, ನಾವು ದೊಡ್ಡವರ ಒಂಚೂರು ನಮ್ಮ ಮನಸ್ಥಿತಿಯನ್ನ ನಮ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಒಪ್ಕೊಂಡು ಗೊತ್ತಿದ್ದವರ ಹತ್ರ ಕರ್ಕೊಂಡು ಹೋಗುವಂತ ಯೋಚನೆ ಮಾಡಿದ್ರೆ ಆಗ ಖಂಡಿತ ನಮ್ಗೆ ಉತ್ತರ ಸಿಗುತ್ತೆ. ಕಾಲ ಕಾಯ್ಬೇಕಾಗಬಹುದು. ಒಂದು ತಿಳುವಳಿಕೆಗೆ ಕೆಲವು ಮುಖಗಳಿವೆ, ಅಂದ್ರೆ ತಿಳುವಳಿಕೆ ಬರ್ಲಿಕ್ಕೆ. ಆಚಾರ್ಯಾತ್ ಪಾದಮಾದತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂತ. ಕೆಲವು ಪ್ರಶ್ನೆಗಳಿಗೆ ಗುರುಗಳಿಂದ ಉತ್ತರ ಸಿಗುತ್ತೆ, ಕೆಲವು ಪ್ರಶ್ನೆಗಳಿಗೆ ನಮ್ಮ ಸಹವರ್ತಿಗಳಿಂದ ಸಹಪಾಠಿಗಳಿಂದ ಸಿಗುತ್ತೆ, ಕೆಲವು ಪ್ರಶ್ನೆಗಳಿಗೆ ನಾವೇ ಆಲೋಚನೆ ಮಾಡಿದ್ರೆ ಉತ್ತರ ಸಿಗುತ್ತೆ, ಕೆಲವು ಪ್ರಶ್ನೆಗಳು ಕಾಲಾಂತರದಲ್ಲಿ ಉತ್ತರವನ್ನು ಪಡ್ಕೊಳ್ಳುತ್ತೆ. ಉತ್ತರ ಇಲ್ಲ ಅಂತ ಭಾವಿಸಿ ನಿರ್ಲಕ್ಷ್ಯ ಮಾಡಬಹುದು ಅಷ್ಟೇ. ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಅಂದ್ರೆ ನಿಜವಾಗ್ಲೂ ಇದು ಎಲ್ಲರೂ ಯೋಚಿಸಬೇಕಾದ ಪ್ರಶ್ನೆ ಆಗಿತ್ತು. ಖಂಡಿತ. ಶ್ರೀನಿವಾಸ್ ಮಹೋದಯ, ಹಿಂದಿನ ಪ್ರಶ್ನೆ. ಇದು ಭಗವದ್ಗೀತೆ ಪಠನೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಅದ್ರ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಪಠನೆ ಮಾಡೋದ್ರಿಂದ ಯಾವ್ದು ಇದಾಗತ್ತೆ ಅಂತ. ನೂರಾರು ರೀತಿಯ ಪ್ರಯೋಜನಗಳಿವೆ. ಪ್ರಧಾನವಾಗಿ ಅರ್ಥ ಗೊತ್ತಾಗಬೇಕಾದದ್ದು ಪಠನೆಯ ಮುಂದಿನ ಫಲ ಆಗಿರ್ಬೇಕು. ಆದ್ರೆ ಅದಕ್ಕಿಂತ ಹಿಂದಿನ ಕಾರ್ಯವೂ ಕೂಡ, ಮೊದಲ ಮೆಟ್ಟಿಲು ಕೂಡ 10ನೇ ಮೆಟ್ಲು ಹತ್ಲಿಕ್ಕೆ ಅತ್ಯಂತ ಬೇಕಾದ ಸಂಗತಿ ಆದ್ರಿಂದಾಗಿ ಪಠನೆಯೂ ಕೂಡ ಅಷ್ಟೇ ಅಗತ್ಯ. ಆದ್ರೆ ಒಂದು ತಿಳ್ಕೊಳ್ಬೇಕಾದ್ದೇನಂದ್ರೆ ಪಠನೆಯಿಂದ ಎಲ್ಲ ಆಯ್ತು ಅಂತ ಭಾವಿಸಬಾರ್ದು. ಪಠನೆಯ ನಂತರದ ಹಂತ ಏನು ಅಂದ್ರೆ ಅದರ ಅರ್ಥಾನುಸಂಧಾನ. ಜ್ಞಾತ್ವಾ ಪ್ರಾರಭ್ಯ ಕುರ್ವೀತ ಹೆಕುರುವಾಣೋ ವಿನಶ್ಯತಿ ಜ್ಞಾನಿತ್ವಾತ್ಮೈವ ಮೇ ಮತಂ ಜ್ಞಾನೇನೈವ ಪರಂಪದಂ ಅಂತ ಕೃಷ್ಣನೂ ಹೇಳಿದ್ದಾನೆ. ಅನೇಕ ಗ್ರಂಥಗಳು ಕೂಡ ಈ ವಿಷಯದಲ್ಲಿ ನಮಗೆ ಎಚ್ಚರಿಕೆ ಕೊಡುತ್ತವೆ. ಕೇವಲ ಪಠನೆಯಿಂದ ಆಗುವ ಲಾಭ ಏನು ಅಂದ್ರೆ, ನಾವು ಶ್ಲೋಕಗಳನ್ನ ಹೇಳುವಾಗ ಅದರ ಸ್ಪಷ್ಟವಾದ ಮಹಾಪ್ರಾಣ, ಅಲ್ಪಪ್ರಾಣ, ಹ್ರಸ್ವ, ದೀರ್ಘಗಳ ಉಚ್ಚಾರಣೆಯ ವಿಷಯದಲ್ಲಿ ಎಷ್ಟು, ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ತಪ್ಪಾಗಬಹುದು, ಆದ್ರೆ ಆದಷ್ಟು ಅಂಥ ವಿಷಯಗಳಲ್ಲಿ ನಾವು ಉಚ್ಚಾರಣೆಯ ಸ್ವಚ್ಛತೆಯನ್ನು ಬೆಳೆಸಿಕೊಂಡು ಹೇಳಿದ್ದಾದ್ರೆ ನಮ್ಮ ದೇಹದಲ್ಲಿರುವ 72,000 ನಾಡಿಗಳಲ್ಲೂ ಕೂಡ ಒಳ್ಳೆ ರೀತಿಯ ಒಂದು ಚೈತನ್ಯ ಶಕ್ತಿ ಬೆಳೆಯುತ್ತೆ. ನಿರಂತರವಾಗಿ ಮಧ್ಯದಲ್ಲಿ ನಿಲ್ಲಿಸದೆ, ಆರಂಭದಲ್ಲಿ ನಮಗೆ ಅಭ್ಯಾಸ ಆಗುವ ತನಕ ಹೇಳಿಕೊಡುವಾಗ ಅರ್ಧ ಕಾಲು ಭಾಗ ಹೇಳಿಕೊಡುವಂತದ್ದಿದೆ. ಅದರ ಅಭ್ಯಾಸ ಆದ್ಮೇಲೆ ಒಂದು ಶ್ಲೋಕ ಪೂರ್ತಿ ಆಗುವ ತನಕ ನಾವು ಹೇಳುವುದಕ್ಕೆ ಅಭ್ಯಾಸ ಮಾಡಬೇಕು. ಈಗ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ ಅಂತ ಅಲ್ಲಿಗೆ ನಿಲ್ಲಿಸುವ ಹಂತಕ್ಕೆ ನಾವು ಬೆಳೆದು ನಿಂತು ಹೇಳುವ ಅಭ್ಯಾಸ ಆಯ್ತು ಅಂದ್ರೆ ಇದೆಲ್ಲ ಬ್ರೀದಿಂಗ್ ಕಂಟ್ರೋಲ್ ಪವರ್. ಇದು ನಮಗೆ ಗೊತ್ತೇ ಇಲ್ಲದೆ ಆ ಶ್ಲೋಕ ಹೇಳಿ ಮುಗಿಸುವ ತನಕ ಹೊಸ ಉಸಿರನ್ನು ನಾವು ತಗೊಳ್ಳಲ್ಲ. ಅದು ಹೇಳಿದ್ಮೇಲೆ ಹೊಸ ಉಸಿರನ್ನು ತಗೊಳ್ತೇವೆ. ಆ ರೀತಿಯ ಉಸಿರಾಟದ ಕ್ರಮದಿಂದ ನಮ್ಮ ದೇಹಕ್ಕೆ ಪ್ರಾಣಶಕ್ತಿ ಅತ್ಯಂತ ಉಚಿತವಾಗಿ, ಸುಲಭವಾಗಿ, ಸಹಜವಾಗಿ ಸಿಗುತ್ತೆ. ಆಗ ನಮ್ಮ ದೇಹದಲ್ಲಿ ಒಳಗೆ ಸೇರಿಕೊಂಡಿರುವ ಅನೇಕ ರೀತಿಯ ರೋಗ ರುಜಿನಗಳಿಗೆ ಸಂಬಂಧಪಟ್ಟಂತಹ ಹಾನಿಕಾರಕ ಸಂಗತಿಗಳು ದೇಹದಿಂದ ಹೊರಕ್ಕೆ ಹೋಗ್ತವೆ. ಉಸಿರಿನ ಮೂಲಕ ಹೋಗುತ್ತೆ, ಬೆವರಿನ ಮೂಲಕ ಹೋಗುತ್ತೆ. ಮತ್ತೆ ಅದನ್ನ ಬಹಳ ಒಂದು ದೀರ್ಘವಾಗಿ 25 ನಿಮಿಷ, ಅರ್ಧ ಗಂಟೆ ಅದು ನಿರಂತರ ಕೊಡ್ಬೇಕು. ಬರೀ ಒಂದು 10 ಶ್ಲೋಕ ಒಂದೇ ಅಂತ ಆಗಬಾರ್ದು. ಒಂದು ದಿನಕ್ಕೆ 2 ಅಧ್ಯಾಯ 3 ಅಧ್ಯಾಯ ಆದ್ರೂ ಕೂಡ ನಾವು ಪಾರಾಯಣದ ಇಟ್ಟುಕೊಂಡು ಒಂದು ವಾರಕ್ಕೆ ಅದು ಮುಗಿಯುವ ಹಾಗೆ ನೋಡ್ಕೊಳ್ಳುವಂತಹ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ರೆ ಆವಾಗ ನಮಗದ ಪಾರಾಯಣದ ಫಲ, ಒಂದು ವೇಳೆ ನಮ್ಮ ಅರ್ಥ ತಿಳುವಳಿಕೆ ಸಮಗ್ರವಾಗಿ ಆಗಲಿಲ್ಲ, ಅದಕ್ಕೆ ಬೇಕಿರುವ ಅಧ್ಯಯನದ ವಾತಾವರಣ ನಮ್ಮಲ್ಲಿ ಇರ್ಲಿಲ್ಲ ಅನ್ನೋದಾದ್ರೂ ಕೂಡ ಭಕ್ತಿಯಿಂದ ಇದೆಲ್ಲವೂ ಕೂಡ ಭಗವಂತನ ಪರಿಚಯವನ್ನು ಕೊಡುತ್ತೆ. ಜಗತ್ತಿನ ಮತ್ತು ಭಗವಂತನ ನಡುವಿನ ಅಸ್ತಿತ್ವವನ್ನು ಪರಿಚಯಿಸುತ್ತೆ. ನಾನು ಯಾಕೆ ಬಂದಿದ್ದೇನೆ, ಏನು
ಈ ನನ್ನ ಜನ್ಮದ ಕರ್ತವ್ಯ ಇದೆ ಅನ್ನುವುದರ ಅನೇಕ ಮಹತ್ವ ಸಂಗತಿಗಳನ್ನ ಇದು ಹೇಳುತ್ತೆ. ಅತ್ಯಂತ ಉತ್ತಮವಾದ ಸಂಗತಿಯನ್ನು ಇದು ಹೇಳುತ್ತೆ ಅಂತ ಇಷ್ಟಾದ್ರೂ ಭಾವಿಸಿ ಕೃಷ್ಣನ ಗುಣವನ್ನ ಅದು ಪರಿಚಯ ಮಾಡಿಕೊಡುತ್ತೆ ಅಂತ ಅನುಸಂಧಾನ ಮಾಡಿ ಆದ್ರೂ ಕೂಡ ನಾವು ಆ ಪಾರಾಯಣ ಮಾಡ್ತಾ ಇದ್ರೆ ಬಹುಶಃ ಮುಂದಿನ ಜನ್ಮದಲ್ಲಿ ಅದಕ್ಕೆ ಬೇಕಿರುವ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ ಅನ್ನುವ, ನಾವು ಈಗ ಯೋಗದಲ್ಲಿದ್ದೇವೆ ಆದ್ರೆ ಅರ್ಥ ತಿಳ್ಕೊಳ್ಳದೆ ಭ್ರಷ್ಟರಾದೆವು ಅಂತ ಆದ್ರೂ ಕೂಡ ಮುಂದೆ ಅರ್ಥ ತಿಳ್ಕೊಳ್ಳುವ ಒಂದು ಒಳ್ಳೆಯ ಗುರುಗಳು ಸಿಗುವ, ಒಳ್ಳೆಯ ವಾತಾವರಣದ ತಂದೆ ತಾಯಿಗಳು ಸಿಗುವ, ಒಳ್ಳೆಯ ವ್ಯವಹಾರವನ್ನು ನಡೆಸಲಿಕ್ಕೆ ಬೇಕಿರುವಂತಹ ವಾತಾವರಣವನ್ನ ನಮಗೆ ಈ ಪಾರಾಯಣದಿಂದ ಪಡೆಯುವುದು ಸಹ ಅಂತ ಇಷ್ಟು ಕೃಷ್ಣ ಚಿಕ್ಕವನಾದಾಗ್ಲೇ ಎಷ್ಟು ಶಕ್ತಿ ಇದ್ರೂನು ಅಪ್ಪ ಅಮ್ಮ ಮೊದ್ಲಲ್ವಾ, ಅವನ್ ಯಾಕೆ ಮೊದ್ಲೇ ಅಪ್ಪ ಅಮ್ಮನ್ ರಕ್ಷಿಸಿಲ್ಲ, ಸುಮಾರು ವರ್ಷ ಕಷ್ಟ ಪಡಕ್ ಬಿಟ್ಟ? ತುಂಬಾ ಒಳ್ಳೆ ಪ್ರಶ್ನೆ ಮಗು, ಚೆನ್ನಾಗಿ ಪ್ರಶ್ನೆ ಕೇಳಿದ್ದಿ. ಮುಖ್ಯವಾಗಿ ಕೃಷ್ಣ ಹುಟ್ಟಿ ಕೆಲವು ದಿವಸಗಳಾದ ಮೇಲೆ, ಯಾಕಂದ್ರೆ ಕೃಷ್ಣ ಸಿಗ್ಲಿಲ್ಲ ಅಂತ ಗೊತ್ತಾಯ್ತಲ್ಲ ಅವನಿಗೆ, ಆಗ ದುರ್ಗಾದೇವಿ ಆ ಚಿಕ್ಕ ಹೆಣ್ಣು ಮಗುವಾಗಿ ಅವನನ್ನ ನಿನಗೆ ಸಾವನ್ನ ತಂದು ಕೊಡುವ ಮಗು ಕ್ಷೇಮವಾಗಿ ಬೇರೆ ಕಡೆ ಬೆಳೀತಾ ಇದೆ ಅಂತ ಹೇಳಿ ಹೊರಟು ಹೋದ್ಮೇಲೆ ವಸ್ತುತಃ ತಂದೆ ತಾಯಿಗಳನ್ನು ಬಿಟ್ಟು ಕಳುಹಿಸಿದ. ಆದ್ರೆ ಪೂತನೆ ಶಕಟ ಇವರೆಲ್ಲ ತೀರಿಕೊಂಡ್ಮೇಲೆ ಬೇರೆ ಕಡೆ ಇದ್ದಾನೆ ಅನ್ನೋದು ಅವನಿಗೆ ಖಾತ್ರಿ ಆಯ್ತು. ಅದಕ್ಕೋಸ್ಕರ ಕೃಷ್ಣನನ್ನ ಹಿಡಿಬೇಕು ಅನ್ನುವ ದೃಷ್ಟಿಯಿಂದಲೇನೆ ಕೃಷ್ಣನಿಗೆ ಅವನ ತಂದೆ ತಾಯಿಗಳನ್ನ ಹಿಡಿದ್ರೆ ಅವನು ವಾಪಸ್ ಇಲ್ಲಿಗೆ ಬಂದು ನನ್ನನ್ನ ಕಾಣ್ಲಿಕ್ಕೆ ಬರ್ತಾನೆ, ಆಗ ನಾನು ಅವನನ್ನು ಕೊಲ್ಲಬಹುದು ಅಂತ ಯೋಚನೆ ಮಾಡಿ ಮತ್ತೆ ತಂದೆ ತಾಯಿಗಳನ್ನು ಹಿಡಿದು ಹಾಕಿದ. ಮತ್ತೆ ಆ ಕಂಸನ ದುರಾಡಳಿತ ಇನ್ನಷ್ಟು ಸಮಾಜಕ್ಕೆ ಗೊತ್ತಾಗ್ಬೇಕು ಅಂತಂದ್ರೆ ಮತ್ತು ಇನ್ನೂ ಒಂದು ಒಳಗಿನಿಂದ ಕಾರಣ, ವಸುದೇವ ದೇವಕಿಯರ ಯಾವುದೋ ಒಂದು ಕಾಲದ ಅವರ ಕರ್ಮವನ್ನು ಅನುಭವಿಸುವುದು, ಬಂಧನದಲ್ಲಿ ಇದ್ದು ಅನುಭವಿಸಬೇಕಾದದ್ದು ಬಾಕಿ ಇತ್ತು. ಅದಕ್ಕೋಸ್ಕರ ಅವರು ಅಲ್ಲಿ ಉಳಿದ್ರು. ಇದರಿಂದ ಕಂಸ ಏನೆಲ್ಲ ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ಮಥುರೆಯ ಜನಕ್ಕೆ, ಯಾಕೆಂದ್ರೆ ಹೊರಗಿನಿಂದ ಅನೇಕ ಭಾಗ್ಯಗಳನ್ನ ಕೊಟ್ಟು ನಾನು ಒಳ್ಳೆ ರಾಜ ಅಂತ ತೋರಿಸಿಕೊಳ್ಳುವ ಪ್ರಯತ್ನವನ್ನು ಅವನು ಮಾಡುತ್ತಿದ್ದ. ಆದ್ರೆ ತೋರಿಸಿದ ಮಾತ್ರಕ್ಕೆ ಎದುರುಗಡೆಯಿಂದ ಕೊಟ್ಟ ಕೆಲವು ಸಂದೇಶಗಳಿಗೆ ಮಾತ್ರ ಅವನು ಒಳ್ಳೆಯವನು ಅಂತ ಭಾವಿಸ್ಲಿಕ್ಕಾಗಲ್ಲ. ಅವನ ಕಣ್ಣ ಮುಂದೆ, ಜನರ ಕಣ್ಣ ಮುಂದೆಯೇ ಕೃಷ್ಣನ ತಂದೆ ತಾಯಿಗಳನ್ನು ಬಂಧಿಸಿಟ್ಟದ್ದು, ಉಗ್ರಸೇನನ ಬಂಧಿಸಿಟ್ಟದ್ದು ಇದು ಜನಗಳಿಗೆ ಗೊತ್ತಾಗಿ ಕಂಸ ಒಳ್ಳೆಯ ರಾಜ ಅಲ್ಲ, ಅವನು ಕೇವಲ ನಾಟಕಕ್ಕಾಗಿ ನಮಗೆಲ್ಲ ಒಳ್ಳೆಯ ಫುಡ್ ಅನ್ನು ಕೊಡ್ತಾನೆ, ಬೇಕಿರುವ ವಸತಿ ವ್ಯವಸ್ಥೆ ಮಾಡ್ತಾನೆ ಅಂದ ಮಾತ್ರಕ್ಕೆ ಅವನ ಧರ್ಮ ಇದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ ಅನ್ನೋದು ನಿಧಾನಕ್ಕೆ ಅರ್ಥ ಆಗ್ಲಿಕ್ಕೆ ಕೃಷ್ಣ 11 ವರ್ಷ ಆಗುವ ತನಕ ಕಾದು ಮೊದಲು ಮಾಡಿದ ಕೆಲಸವೇ ತಂದೆ ತಾಯಿಗಳನ್ನು ಬಿಡಿಸಿ ಅವ್ರ ಹತ್ರ ಕ್ಷಮೆ ಕೇಳ್ತಾನೆ. ಅಪ್ಪ ಅಮ್ಮ, ನಿಮ್ಮನ್ನ ನಾನು ಬಾಲ್ಯದಿಂದಲೇ ಹೀಗೆ ಬಂಧನದಲ್ಲಿ ಇರ್ಲಿಕ್ಕೆ ಬಿಟ್ಟು ನಾನು ದೊಡ್ಡ ತಪ್ಪು ಮಾಡಿದ್ದೇನೆ, ಅದಕ್ಕೋಸ್ಕರ ಮೊದಲು ನಿಮ್ಮನ್ನು ಬಿಡಿಸ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತಾನೆ. ಆದ್ರೆ ತಂದೆ ತಾಯಿಗಳನ್ನು ರಕ್ಷಿಸ್ಬೇಕಾಗಿತ್ತು ಅನ್ನೋದು ಕೃಷ್ಣನಿಗೂ ಗೊತ್ತಿತ್ತು. ಆದ್ರೆ ಅನಿವಾರ್ಯವಾಗಿ ಕಂಸನ ದುರ್ಬುದ್ಧಿ ಲೋಕಕ್ಕೆ ಗೊತ್ತಾಗಬೇಕು ಮತ್ತು ಅವರ ಕರ್ಮ ಕಳೀಬೇಕು. ಅದರಿಂದ ತಾನು ತಂದೆ ತಾಯಿಗಳಿಗೆ ವಶವಾಗಿದ್ದೇನೆ ಅಂತ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಬಂದು ನಮಸ್ಕಾರ ಮಾಡ್ತೇನೆ. ಎಲ್ಲೂ ಹೋಟೆಲ್ ಮಾಡ್ಲಿಲ್ಲ, ತಾನು ದೇವರು ನಾನೇ ನಮಸ್ಕಾರ ಮಾಡ್ಬೇಕು ಅಂತ ತೋರಿಸ್ಲಿಲ್ಲ. ಅಲ್ಲಿ ಹೋಗಿ ಸಾರ್ವಜನಿಕವಾಗಿ ನಾನು ಅಪ್ಪ ಅಮ್ಮನನ್ನ ಇಷ್ಟು ದಿವಸಗಳ ಕಾಲ ಬಂಧನದಲ್ಲಿ ಇಡುವುದಕ್ಕೆ ಕಾರಣವಾಗುವಂತಹ ತಪ್ಪು ಮಾಡಿದ್ದೇನೆ, ಅದಕ್ಕೆ ನೀವೆಲ್ಲ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾನೆ. ಅದರಿಂದಾಗಿ ಅದು ಅನೇಕ ಕಾರಣಗಳಿಂದಾಗಿ ಅವನು 11 ವರ್ಷಕ್ಕ ತನಕ ಕಾಯ್ಬೇಕಾಯ್ತು. ಆದ್ರೆ ಬಿಡಿಸಿದ ಅಷ್ಟೇ. ಸಮಾಧಾನ ಆಯ್ತಾ ಉತ್ತರ? ಇದು ಆಕ್ಚುಲಿ ಅವನೊಬ್ಬನ ಪ್ರಶ್ನೆ ಆಗಿರ್ಲಿಲ್ಲ ಮೋದಿ, ನನ್ನಲ್ಲೂ ಕೂಡ ಒಂದು ಪ್ರಶ್ನೆ ಇತ್ತು. ಅದೊಂದು ಪ್ರಶ್ನೆ ಇತ್ತು ಸದಾ, ಯಾಕೆ ಭಗವಂತ ಈ ರೀತಿ ಒಂದು ಆಲೋಚನೆ ಮಾಡ್ಲಿಲ್ಲ ಅಂತ. ಅದಕ್ಕೆ ಬಹಳ ಸಮಯೋಚಿತವಾದಂತಹ ಉತ್ತರವನ್ನ ಕೊಟ್ಟಿದ್ದೀರಾ. ಉಪನ್ಯಾಸ ಅನ್ನೋದೇ ಹಾಗೆ, ಅದು ಕೇಳ್ತಾ ಇದ್ರೆ ಅಥವಾ ನಾವು ಶ್ರವಣ ಮಾಡ್ತಾ ಇದ್ರೆ ಅಥವಾ ಹೇಳೋರು ನಮಗೂ ಕೂಡ ಇನ್ನೂ ಜಾಸ್ತಿ ಕೃಷ್ಣನ ಬಗ್ಗೆ ಹೇಳ್ಬೇಕು, ಇನ್ನೂ ಹೆಚ್ಚೆಚ್ಚವನ ಒಂದು ಲೀಲೆಗಳನ್ನ ಹೇಳ್ಬೇಕು ಅನ್ನೋದು ಲೀಲಾಜಾಲವಾಗಿ ಹೋಗ್ತಾ ಇರತ್ತೆ. ಯಾರ್ದು ಪ್ರಶ್ನೆ ಇಲ್ಲ ಅಂತ ಭಾವಿಸ್ತೀನಿ. ಸಮಯವೂ ಕೂಡ ಆಗಿದೆ. 1 ಗಂಟೆಗಳ ಒಂದು ಸತತವಾದಂತಹ ಒಂದು ಉಪನ್ಯಾಸವನ್ನ ಒಂದು ಪವಿತ್ರ ವೇದಿಕೆಯಲ್ಲಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಒಂದು ಪ್ರಯುಕ್ತ ಕೃಷ್ಣರಾಜ್ ಕುತ್ಪಾಡಿ ಮಹೋದಯ ಅವರು ನಮ್ಗೆ ನೀಡಿದ್ದಾರೆ. ಅವ್ರು ಹೇಳಿದಂತಹ ಗೀತಾ ಸಂದೇಶ ಆಗಿರ್ಬೋದು, ಶ್ರೀಕೃಷ್ಣನ ಒಂದು ದಿವ್ಯ ಲೀಲೆಗಳಾಗಿರ್ಬೋದು, ಅಥವಾ ಧಾರ್ಮಿಕವಾದಂತಹ ಒಂದು ವಿಚಾರಗಳಾಗಿರ್ಬೋದು, ಅವರ ಮಾರ್ಗದರ್ಶನ ಹೇಳಿದಂತಹ ಮಾತುಗಳು ದೀರ್ಘಕಾಲವಾಗಿ
ನಮಗೆ ಪ್ರತಿಧ್ವನಿಸ್ತಾ ಇರ್ಲಿ ಅನ್ನುವಂತಹ ಒಂದು ಹಾರೈಕೆಯೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉಪನ್ಯಾಸದ ಕಾರ್ಯಕ್ರಮವನ್ನ ನಾನು ಬಹಳ ಹೃತ್ಪೂರ್ವಕವಾಗಿ ಮನದಾಳದಿಂದ ಮಹೋದಯರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಕಾರ್ಯಕ್ರಮ ಇಲ್ಲಿಗೆ ಮುಗಿಯೋದಿಲ್ಲ. ಈ ಅಂದ್ರೆ ನಾವು ಒಂದು ಕಾರ್ಯಕ್ರಮದ ಒಂದು ಕಲ್ಪನೆ ಯಾವ ರೀತಿ ಮಾಡಿದ್ವಿ ಅಂತ ಅಂದ್ರೆ ತಮ್ಮ ತಮ್ಮ ಮನೆಗಳಲ್ಲಿ ಕೃಷ್ಣನ ಒಂದು ಅಲಂಕಾರವನ್ನ ಮಾಡಿ ಯಥಾಶಕ್ತಿ ಅಲಂಕಾರಗಳನ್ನ ಮಾಡಿ ಉಪನ್ಯಾಸದ ನಂತರ ಒಂದು ಮಹಾಮಂಗಳಾರತಿಯನ್ನ ಮಾಡಿ ಕೃಷ್ಣನ ಒಂದು ಬರುವಿಕೆಗೆ ಆಹ್ವಾನವನ್ನು ನೀಡೋಣ ಅನ್ನೋದು ಒಂದು ಕಲ್ಪನೆ ಆಗಿತ್ತು. ಇದಾದ ನಂತರ 18 ಅಧ್ಯಾಯಗಳ ಭಗವದ್ಗೀತೆ ಪಾರಾಯಣವನ್ನು ಕೂಡ ನಾವು ಇವತ್ತಿನ ದಿನವೇ ಹಮ್ಮಿಕೊಂಡಿದ್ದೀವಿ. ಭಗವಂತನೇ ಹೇಳಿದಂತಹ ಒಂದು ಗೀತೆಯನ್ನ ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ, ಪಾರಾಯಣ ಮಾಡೋಣ. ಒಂದಿಷ್ಟು ಮಕ್ಕಳು ಸೇರ್ಕೊಂಡಿದ್ದಾರೆ, ಹಾಗೂ ಒಂದಿಷ್ಟು ಜನ ವಯಸ್ಕರು ಕೂಡ ಸೇರ್ಕೊಂಡು ಗೀತಾ ಪಾರಾಯಣವನ್ನ 18 ಅಧ್ಯಾಯದ ಪಾರಾಯಣವನ್ನ ಮಾಡೋಣ ಅನ್ನೋದು ಒಂದು ಸಂಕಲ್ಪ ಆಗಿದೆ. ಇವಾಗ ಮಹಾಮಂಗಳಾರತಿಯ ಒಂದು ವಿಶೇಷವಾದಂತಹ ಒಂದು ಸ್ಥಳ ಬಂದಿದೆ. ಎಲ್ಲರೂ ಸಾಧ್ಯ ಆದ್ರೆ ತಮ್ಮ ತಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಮಂಗಳಾರತಿಗಳನ್ನ ಮಾಡಿ ಕೃಷ್ಣನ ಒಂದು ಜನ್ಮದಿನವನ್ನ ಆಚರಿಸ್ಕೊಬಹುದು. ನಾನು ಕೂಡ ನನ್ನ ಒಂದು ದೇವರ ಕೋಣೆಯಲ್ಲಿ ಮಹಾಮಂಗಳಾರತಿಯನ್ನ ನೆರವೇರಿಸೋಣ. ನೀವು ನಿಮ್ಮ ದೇವರ ಕೋಣೆಯಲ್ಲಿ ಮಹಾಮಂಗಳಾರತಿಯನ್ನ ನೆರವೇರಿಸಿ. ಆಗಲಿ. ನನ್ನ ಈ ಒಂದು ಕರೆಗೆ ಹೋಗೊಟ್ಟು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಕೃಷ್ಣನ ಕೂರಿಸಿ ಕೃಷ್ಣ ಒಂದು ಆರಾಧನೆಯನ್ನ ಮಾಡುವ ಮೂಲಕ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಿದ್ದೀವಿ. ಈಗ ನಾವು ಭಗವದ್ಗೀತೆಯ ಒಂದು ಪಾರಾಯಣವನ್ನ ಮುಂದುವರಿಸೋಣ. 18 ಅಧ್ಯಾಯದ ನಿರಂತರ ಪಾರಾಯಣ ಈಗ ಮುಂದುವರಿಯಲಿದೆ. ನೀವು ಕೂಡ ಭಗವದ್